ನಮಸ್ಕಾರ. ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ಸುಭಿಕ್ಷವಾಗಿರಬೇಕು ಅಂತ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಅಥವಾ ನೋಟ್ ಬ್ಯಾನ್ ವಿಚಾರ ಇರಬಹುದು, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಗ್ರಹಚಾರ ಒಂದು ಕಾದಿದೆ ಅಂತ ಬ್ರಹ್ಮಾಂಡ ಗುರುಜಿಗಳು ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಯಾವ ವಿಚಾರವಾಗಿ ಇವರಿಗೆ ಕೆಟ್ಟ ಗ್ರಹಚಾರ ಇದೆ? ಇವರ ಎಗಲೇರಿರ್ತಕ್ಕಂತಹ ಒಂದು ಗ್ರಹಚಾರದಿಂದಾಗಿ ಮುಂದಿನ ದಿನಗಳಲ್ಲಿ ದೇಶದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಥವಾ ಅವರ ಅಧಿಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋಣ. ಹಾಗಿದ್ರೆ ಯಾವ ಒಂದು ವಿಷಯವಾಗಿ ಇವರು ಬ್ರಹ್ಮಾಂಡ ಗುರುಗಳು ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದೆ ಹೊತ್ತಿನ ವಿಶೇಷ. ಮೋದಿಗೆ ಕಂಟಕ. ಅಂಜದ ಗಂಡು ಮೋದಿ ಹೆಗಲೇರಿದೆಯಂತೆ ಕೆಟ್ಟ ಗ್ರಹಚಾರ. ಅರ್ಥಕ್ರಾಂತಿ ಹರಿಕಾರನಿಗೆ ಕಾದಿದೆಯಂತೆ ದೊಡ್ಡ ಗಂಡಾಂತರ. ನೋಟ್ ಬ್ಯಾನ್ ನಂತರ ಎಷ್ಟೇ ಕಷ್ಟವಾದರೂ ಸಹಿಸಿಕೊಂಡ ನಾಗರಿಕರು ಮೋದಿ ತೆಗೆದುಕೊಂಡ ನಿರ್ಧಾರಕ್ಕೆ ಶಹಬಾಸ್ ಹೇಳಿದರು. ಜನರ ಸಹಕಾರಕ್ಕೆ ಧನ್ಯವಾದ ಹೇಳಿದ ಮೋದಿಯು ಇನ್ನು 50 ದಿನದಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಅನ್ನೋ ಭರವಸೆಯನ್ನು ನೀಡಿದರು. ಆದರೆ 50 ದಿನ ಹತ್ತಿರವಾಗ್ತಾ ಇದ್ರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಹೀಗಾಗಿ ಜನರು ಈಗ ಮೋದಿ ವಿರುದ್ಧ ನಿಧಾನವಾಗಿ ತಿರುಗಿ ಬೀಳತೊಡಗಿದ್ದಾರೆ. ಮೋದಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಇದೇ ಸಂದರ್ಭದಲ್ಲಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ ನರೇಂದ್ರ ಶರ್ಮಾ ಗುರೂಜಿ. ಏನದು ಆಪತ್ತು? ನಿಜವಾಗುತ್ತಾ ಬ್ರಹ್ಮಾಂಡ ಕಾರಣಿಕ? ಅಪಾಯದ ಮುನ್ಸೂಚನೆ ಕೊಡ್ತಿದೆಯಾ ನಮೋ ಜನ್ಮ ಜಾತಕ? ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಂಡಾಂತರ ಎದುರಾಗಲಿದೆಯಂತೆ. ಅವರ ಕುರ್ಚಿಗೂ ಕಂಟಕ ಇದೆ. ಜೊತೆಗೆ ಈ ವಿಚಾರ ಸ್ವತಃ ಪ್ರಧಾನಿ ಗಮನಕ್ಕೂ ತಂದಿರುವುದಾಗಿ ಬ್ರಹ್ಮಾಂಡ ಖ್ಯಾತಿಯ ನರೇಂದ್ರ ಶರ್ಮಾ ಗುರೂಜಿ ಹೇಳಿದ್ದಾರೆ. ಇನ್ನು ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ನರೇಂದ್ರ ಮೋದಿಗೆ ಇರ್ತಕ್ಕಂಥ ಗಂಡಾಂತರ ಸ್ವತಃ ಅವರಿಗೆ ನಾನೇ ಹೇಳಿದ್ದೀನಿ. ಆ ಮಾಘ ಮಾಸದಲ್ಲಿ ಬರತಕ್ಕಂಥ ಗಂಡಾಂತರವನ್ನ ಅಕಸ್ಮಾತ್ ಅವರು ತಪ್ಪಿ ಹೋದರೆ 12 ವರ್ಷ ನರೇಂದ್ರ ಮೋದಿನ ಯಾರು ಯಾವ ಕೈಯಲ್ಲಿ ಒಂದು ಹುಲ್ಲು ಕಟ್ಟಿ ಕೂಡ ಅಲ್ಲರ್ಥ ಕಾಲ ರಕ್ಷೆ. ತುಮಕೂರಿನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪ್ರವಚನ ನೀಡುತ್ತಾ ಮಾತನಾಡಿದ ಅವರು, ಪ್ರಧಾನಿ ಮೋದಿಗೆ ಫೆಬ್ರವರಿ ತಿಂಗಳಲ್ಲಿ ಗಂಡಾಂತರ ಎದುರಾಗಲಿರುವುದು ಖಚಿತ. ಆ ಗಂಡಾಂತರದಿಂದ ಅವರು ಪಾರಾಗಬೇಕು. ಈ ಕಂಟಕದಿಂದ ಬಚಾವಾದ್ರೆ ಮುಂದಿನ 12 ವರ್ಷ ಅವರನ್ನ ಯಾರೂ ಅಲ್ಲಾಡಿಸಲು ಸಾಧ್ಯವಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಬ್ರಹ್ಮಾಂಡ ಗುರುಜಿಯೇ ಈ ಗಂಡಾಂತರದ ಕುರಿತು ಸ್ವತಃ ಪ್ರಧಾನಿ ಅವರ ಗಮನಕ್ಕೆ ತಂದಿದ್ದಾರಂತೆ. ಮಾಘ ಮಾಸದಲ್ಲಿ ಎದುರಾಗುವ ಅಪವೃಷ್ಟಿ ಮೃತ್ಯುಂಜಯ ಪರಿವರ್ತನೆಯಲ್ಲಿ ಮೋದಿ ಅವರಿಗೆ ತೊಂದರೆ ಇದೆ ಅಂತ ಹೇಳಿದ್ದಾರೆ ನರೇಂದ್ರ ಶರ್ಮಾ ಗುರೂಜಿ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಕೂಡ ಇದೇ ಗಂಡಾಂತರದಿಂದ ಸಾವನ್ನಪ್ಪಿದ್ದು ಅಂತ ಹೇಳಿದ್ದಾರೆ. ಮಾಘ ಮಾಸದಲ್ಲಿ ಎದುರಾಗುವ ಈ ಅಪವೃಷ್ಟಿ ಮೃತ್ಯುಂಜಯ ಪರಿವರ್ತನೆಯಿಂದ ಮೋದಿ ಪಾರಾದ್ರೆ ಮುಂದೆ ಯಾವ ಸಮಸ್ಯೆಯೂ ಇಲ್ಲ ಅನ್ನೋದು ಗುರೂಜಿ ಭವಿಷ್ಯ. ನರೇಂದ್ರ ಮೋದಿ ಅವರಿಗೆ ಕಾರಣಿಕ ನುಡಿದಿರುವಂತಹ ನರೇಂದ್ರ ಶರ್ಮಾ ಗುರುಜಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಈಗ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಒಂದು ಅಚ್ಚರಿ ಆತಂಕ ಕೂಡ ಎದುರಾಗಿದೆ. ಯಾಕಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತ ಅಂದ್ರೆ ಅದು ಯಾವ ರೀತಿಯಾದಂತಹ ವಿಚಾರ, ಯಾವ ರೀತಿ ಲೆಕ್ಕ ಹಾಕಿರಬಹುದು ಇದು ಅಂತ ಅಂದ್ರೆ ಇದು ಈಗ ನಿನ್ನೆ ಮೊನ್ನೆ ನೀವು ಇದನ್ನ ಲೆಕ್ಕ ಹಾಕಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದಾ ಅಥವಾ ಈ ಹಿಂದೆಲೇ ನೀವು ಈ ವಿಷಯವನ್ನ ನುಡಿದಿದ್ರಿ ಅನ್ನುವಂತಹ ಮಾತುಗಳು ನಮ್ಮ ಪಬ್ಲಿಕ್ ಟಿವಿಯಲ್ಲೇ ನಾವು ಕೇಳ್ಪಟ್ವಿ. ಆ ಒಂದು ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಆದ್ರೆ ಯಾವತ್ತು ನಾವು ಇಷ್ಟು ಗಮನಿಸಿರ್ಲಿಲ್ಲ. ಈಗ ಇಷ್ಟೆಲ್ಲ ಒಂದು ಲೈಮ್ ಲೈಟ್ ಬಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಮಸ್ಯೆ ಅಂದ ತಕ್ಷಣ ಒಂದು ಆತಂಕ ಇದ್ದೇ ಇರುತ್ತೆ. ಏನ್ ಹೇಳ್ತೀರಿ? ಮೊದಲನೇ ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಭಗವಂತನ ಚಿಂತನೆ ಸಾಧಾರಣವಾಗಿ ಏನು ಮಾಡ್ತೀವಮ್ಮ, ಯಾವತ್ತಾದರೂ ಭಗವಂತ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ. ಆ ನಂಬಿಕೆ ಇಟ್ಕೊಂಡಿರತಕ್ಕಂಥ ವಿಷಯದಲ್ಲಿ ಸಾಧಾರಣವಾಗಿ ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಅವರವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ನಾನು ಎಷ್ಟೋ ಜನ ಹೇಳಿದ್ದೀನಿ, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅವ್ನು ಹೊಟ್ಟೆ ಪಾಡ್ಕೊಂಡು ಮಾಡ್ಕೊತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವ್ನ ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆಯವ್ನ ಕಥೆ ಹೇಳ್ತಿರ್ತಾನೆ. ಆದರೆ ಯಾರಾದರೂ ಯಾವತ್ತಾದರೂ ಇವತ್ತಿನ ದಿವಸ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಅನ್ನೋ ಆಲೋಚನೆನೇ ಮಾಡಲ್ಲ. ಇವತ್ತು ಪಕ್ಷಪಾತ ಅನ್ನೋದು ಮರ್ತು ಬಿಡೋಣ, ಪಕ್ಷದ ಬಗ್ಗೆ ಮಾತಾಡೋದೇ ಬೇಡ. ಆ ಪಕ್ಷ ಬಿಟ್ರೆ ಒಬ್ಬ ವ್ಯಕ್ತಿ ಆರಿಸ್ಕೊಂಡು ಬಂದ ತಕ್ಷಣ ಅವ್ನು ಪ್ರಧಾನಮಂತ್ರಿ ಆದ ತಕ್ಷಣ ನಮ್ಮ ರಾಜ ಅನ್ನೋ ಸ್ವಾಭಿಮಾನ ನಮಗೆ ಬರಬೇಕು.
ಸೊ ಅಂಥದ್ರಲ್ಲಿ ಇವತ್ತೆಲ್ಲಾ ಜನಗಳ ಸಂಪೂರ್ಣವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಎಲ್ಲ ಹೊಂದಿಕೊಂಡಿರತಕ್ಕಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ಅಂಥ ಒಂದು ವ್ಯಕ್ತಿ ಇವತ್ತು ನಮಗೆ ಯಾವ್ದಾದ್ರು ಕಂಟಕ ಬರುತ್ತೆ ಅಂದ್ರೆ ಕಾಪಾಡಬೇಕಾದ ನಮ್ಮ ಧರ್ಮ ಅದು. ನಾವು ಧರ್ಮೋ ರಕ್ಷತೆ ರಕ್ಷಿತ ಅಂತ ಎಲ್ಲ ಸ್ವಾಮಿಗಳು ಹೇಳ್ತಾರೆ, ಬರೀ ಮಾತುಗಳು ಹೇಳ್ಕೊಂಡು ಕೂತ್ಕೊಂತಾರೆ. ಎಷ್ಟೋ ಜನ ಜ್ಯೋತಿಷಗಳು ಹೇಳ್ತಾರೆ, ಇಂಥದ್ದೆಲ್ಲ ವಿಚಾರಗಳನ್ನ ಹೇಳೋದ್ಬಿಟ್ಟು ಬೇರೆಯವರು ಬೇಡದೇ ಇರತಕ್ಕಂಥದ್ದು ನೋಡಬಾರ್ದು. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ಇಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿರ್ಲಿ. ಯಾಕಂದ್ರೆ ಎಲ್ಲಾರನ್ನೂ ನಿಸ್ವಾರ್ಥವಾಗಿ ನೋಡ್ತಾ ಇರೋ ವ್ಯಕ್ತಿ ಯಾರು ಅಂದ್ರೆ ನರೇಂದ್ರ ಮೋದಿ ಇವತ್ತಿನ ದಿವಸ. ಇವತ್ತು ನಿನ್ನೆ ಮೊನ್ನೆ ಏನ್ ಮಾಡಿದ್ದಾರೆ, ಬಹಳಷ್ಟು ಜನ ಈ ವಿಚಾರಗಳನ್ನ ಬ್ರಹ್ಮಾಂಡ ಗುರುಗಳು ಏನೋ ಯಾವತ್ತೋ ಹೇಳ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವತ್ತಿನ ದಿವಸ ಜಪಾನ್ ವಿಚಾರ ಹೇಳಿದಾಗ್ಲೂ ಇದೇ ಪಬ್ಲಿಕ್ ಟಿವಿನಲ್ಲಿ ಹೇಳಿರ್ತಕ್ಕಂಥ ಸಮಯದಲ್ಲೂ ಬೇರೆ ಬೇರೆ ಮಾಧ್ಯಮದಲ್ಲಿ ಹೇಳಿದಾಗ್ಲೂ ಆ ವಿಚಾರ ನಡೆದಿತ್ತು. ಜಯಲಲಿತಾ ವಿಚಾರನು ದೇಶದಲ್ಲಿ ಇನ್ನೊಂದು ಏನು ಅಂದ್ರೆ 2 ಕಂಟಕಗಳು ಬರುತ್ತೆ ಜಗತ್ತಲ್ಲಿ, ಯಾವಾಗ ದುರ್ಮುಖ ನಾಮ ಸಂವತ್ಸರ ಅಂತ ಇದೇ ಪಬ್ಲಿಕ್ ಟಿವಿಯಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ದೆ, ಜಗತ್ ಪ್ರಸಿದ್ಧ ಒಂದು ವ್ಯಕ್ತಿಗೂ ಕಂಟಕ ಬರುತ್ತೆ, ದೇಶದಲ್ಲಿ ಒಂದು ಪ್ರಸಿದ್ಧವಾದ ವ್ಯಕ್ತಿಗೂ ಒಂದು ಕಂಟಕ ಬರುತ್ತೆ. ಇವತ್ತು ದೇಶದ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಹೆಣ್ಣು ಹೋಗೇ ಬಿಟ್ರು, ಅದು ಕಂಟಕ ಬಂದು ಎಷ್ಟೋ ಜನ ಸಾಯಿಸಿ ಮುಗಿಸೇ ಬಿಟ್ರು. ಅಂತ ಒಂದೆಲ್ಲ ದೋಷಗಳು ನಡೆದಾಗ ಇವತ್ತಿನ ದಿವಸ ರಾಜ್ಯದ ಹಿತದಲ್ಲದೆ ದೇಶದ ಹಿತದಲ್ಲಿ ನಾವು ಯೋಚನೆ ಮಾಡಬೇಕು. ನಿನ್ನೆ ಮೊನ್ನೆ ಏನ್ ಮಾಡಿದ್ರು, ಬಹಳಷ್ಟು ಜನ ದುಡ್ಡು ಬಗ್ಗೆ ಯೋಚನೆ ಮಾಡಿದ್ರು. ಆ ದುಡ್ಡು ಮಹಾಲಕ್ಷ್ಮಿ ಅಂತ 1000 ರೂಪಾಯಿ ನೋಟು, 500 ರೂಪಾಯಿ ನೋಟ್ನ ಅಲಂಕಾರ ಪೂರ್ವಕವಾಗಿ ದೇವಸ್ಥಾನದಲ್ಲಿ ಕಟ್ಟಿಟ್ರು. 1 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಎತ್ತಿ ಹಿಂಗೆ ಬಿಸಾಕ್ಬಿಟ್ಟು ಅದು ಆರ್ಡಿನರಿ ಪೇಪರ್ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ಬೇಕೋ ಅಂಥ ಒಂದು ವ್ಯಕ್ತಿ ಭಗವತಿ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ, ಇಲ್ಲದೆ ಸಾಧ್ಯವಿಲ್ಲ. ಸೊ ಅಂಥ ಒಂದು ವ್ಯಕ್ತಿಗೆ ಕಂಟಕ ಬರುತ್ತೆ ಅಂದ್ರೆ ಇದು 3ನೇ ಕಂಟಕ. ಯಾವ ರೀತಿ ಅಂದ್ರೆ ಮೊದಲನೇ ಸಲ ಒಂದ್ಸಲ ಅಫ್ಘಾನಿಸ್ತಾನಕ್ಕೆ ಹೋಗೋ ದಿವಸ ಮಾಧ್ಯಮಗಳೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೇಳಿದಾಗ ಮಾಧ್ಯಮದಲ್ಲಿ ಹೋದಾಗ ಅದು ಟೆಕ್ನಿಕಲ್ ರೀಸನ್ ಅಂತ ಹೇಳಿ ಏರೋಪ್ಲೇನ್ ಲ್ಯಾಂಡ್ ಮಾಡಿಸ್ಬಿಟ್ಟಿದ್ರು ಅಫ್ಘಾನಿಸ್ತಾನ. ಅದಾದ್ಮೇಲೆ ಇನ್ನೊಂದ್ಸಲಿ ಏನಪ್ಪಾ ಅಂದ್ರೆ ಯಾರಿಗೂ ಹೇಳದೆ ಮಾಡದೆ ಆ ಸೆಕ್ಯೂರಿಟಿ ಝೋನ್ ಕೂಡ ಬಿಟ್ಬಿಟ್ಟು ನೆಟ್ಟಿಗೆ ಒಬ್ಬರೇ ಹೋಗ್ಬಿಟ್ಟು ಅದು ಯಾವುದೋ ಒಂದು ಪ್ರಧಾನಮಂತ್ರಿ ಅಂತ ಪಾಕಿಸ್ತಾನಕ್ಕೆ ಹೋಗಿ ಸೇರ್ಕೊಂಡು ಅಯ್ಯೋ ಹೋಗಿ ಶತ್ರು ಜೇರ್ಸಕ್ಕೆ ಹೋಗ್ಬಿಟ್ರೆ ಏನಾಗ್ತಿತ್ತೋ ಏನೋ ಅಂದ್ರೆ ಹೋಗಿ ಬಂದಿದ್ದು ಗೊತ್ತಾಗಿಲ್ಲ, ಬಂದ ಮೇಲೆ ಹೋಗಿದ್ರು ಅಂತ ಗೊತ್ತಾಯ್ತು. ಅಷ್ಟು ಮಾಧ್ಯಮ ಹೇಳಿದಾಗ 2ನೇ ಕಂಟಕ ಏನಾದ್ರೂ ಮಾಡ್ಬೋದಾಗಿತ್ತು ವ್ಯಕ್ತಿ, ಒಬ್ಬರೇ ವ್ಯಕ್ತಿ. ಆಮೇಲೆ ಇವತ್ತಿನ ದಿವಸ ಏನಂತೀವಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಲ್ಲರೂ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ರಜಾಪ್ರಭುತ್ವ ನಮಗೆ ಬೇಕಾಗಿಲ್ಲ, ಆಕ್ಚುಲಿ ರಾಜರ ವಂಶ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಯಾಕೆ ಅಂತ, ಪ್ರಜಾಪ್ರಭುತ್ವದ ಏನಾಗುತ್ತೆ, ಒಬ್ಬ ವ್ಯಕ್ತಿ ಇದ್ರೆ ಅವನ ಜೊತೆ ಪ್ರಜಾಪ್ರಭುತ್ವ ಜೊತೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇರ್ತಾರೆ, ಎಲ್ಲರೂ ಸೇರ್ಕೊಂಡು ಕಿವಿ ಚುಚ್ತಾ ಇರ್ತಾರೆ, ಹಿತ್ತಾಳಿ ಕಿವಿಗಳಾಗಿರ್ತಾರೆ, ಒಂದು ರಾಜ್ಯ ನಡೆಸ್ತಾರೆ. ಆದ್ರೆ ರಾಜನ್ ಹಾಗಲ್ಲ, ಒಂದು ಮಂತ್ರಿ ಬಿಟ್ರೆ ರಾಜನ್ ಡಿಸಿಷನ್ 2. ಅದು ನಡೆಸ್ತಾ ಇದ್ದಿದ್ದು ಯಾರು ಅಂದ್ರೆ ಒಂದು ನರೇಂದ್ರ ಮೋದಿ, ಇನ್ನೊಂದು ಜಯಲಲಿತಾ. ಯಾಕೆಂದ್ರೆ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಸುಮ್ಮನೆ ಹೆಸರಿಗೆ ಸುಮ್ಮನೆ ಹೇಳ್ದಂಗೆ ನೀವು ನಡಿಬೇಕು, ರಾಜ ಹಂಗಿತ್ತಿದ್ದ, ಅದೇ ಅವ್ರ ಜಾತಕ ಫಲನೂ ಹಾಗೆ ಇದೆ. ಸೊ ಅಂತ ನರೇಂದ್ರ ಮೋದಿ 3ನೇ ಕಂಟಕ ಬರತಕ್ಕಂಥ ಅವಕಾಶ ಈಗ ಖಂಡಿತ ಇದೆ. ನೀವು ಈಗ ಈ 2 ಗಂಡಾಂತರಗಳಿಂದ ಅವ್ರು ಪಾರಾದ್ರೂ ಒಂದು ದೊಡ್ಡ ಸಮಸ್ಯೆ ಇತ್ತು ಅಂತ ನೀವು ಹೇಳ್ತಾ ಇದ್ರಿ. ಈ 3ನೇ ಸಮಸ್ಯೆ ಕೂಡ ಹಾಗೆ ಫ್ಲೂಕ್ ಅಲ್ಲಿ ಪಾರಾಗ್ಬಿಡಬಹುದಾ ಅಥವಾ ಇದಕ್ಕೆ ಪರಿಹಾರ ಕಂಡುಕೊಳ್ಳೇಬೇಕಾಗುತ್ತೆ? ಖಂಡಿತ ಕಂಡುಕೊಳ್ಳೇಬೇಕು. ಯಾಕೆಂದ್ರೆ ಒಬ್ಬ ಮನುಷ್ಯ ನೋಡೋ, ನೆನ್ನೆ ತಾನೇ ಹೊಸ ಗಾಡಿ ತಗೊಂಡೆ, ಅಲ್ಲಿ ಹೋಗ್ತಾ ಏನೋ ತಪ್ಪಿಸ್ಕೊಂಡೆ, 3ನೇ ಸರಿ ತಪ್ಪಿಸ್ಕೊಂಡೆ, ಸ್ವಲ್ಪ ಜಾರ್ ಬಿದ್ದೆ ಅಂದ್ರೆ ಶನಿ ಎಚ್ಚರಿಕೆಯ ಸಂದೇಶ. ಎಚ್ಚರಿಕೆ ಸಂದೇಶ ಅಂತಲ್ಲ, ಶನಿ ಕಾಟ ಬಂದಾಗ, ಪಂಚಮ ಶನಿ ಬಂದಾಗ ಯಾರನ್ನೂ ಬಿಡಲ್ಲ. ಬಹಳ ದೊಡ್ಡ ಅವನು ಧರ್ಮವಾದಿ, ಯಾರೋ ಶನೇಶ್ವರ. ಆದ್ರೆ ನಾನು ಅವತ್ತೇ ಹೇಳಿದ್ದೀನಿ, ಏನಂದ್ರೆ ನಾಗಮಾಲಿಕ ಅಂತ ಇದೇ ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಾಗಮಾಲಿಕ ಅಂದ್ರೆ ಯಾವತ್ತಾದ್ರೂ ಒಬ್ಬ ಮನುಷ್ಯ ಗಲಾಟೆ ಮಾಡ್ಕೊಂಡು ಓಡಾಡೋದು, ಮಾತಾಡ್ಕೊಂಡು ಓಡಾಡಿದ್ರೆ ಓ ಇವನೇನ್ ಮಾಡ್ತಾನೆ ನೆಕ್ಸ್ಟ್ ಅಂತ ಒಂದು ಊಹಿಸ್ಕೋಬಹುದು. ಸೈಲೆಂಟ್ ಆಗಿರೋ ವ್ಯಕ್ತಿ ನಂಬಕಾಲ. ಸೊ ಸೈಲೆಂಟ್ ಕಿಲ್ಲರ್ ಯಾರು, ಶನೇಶ್ವರ. ಈ ಸಲ ದುರ್ಮುಖ ನಾಮ ಸಂವತ್ಸರದಲ್ಲಿ ಅವನು ಸೈಲೆಂಟು, ಎಲ್ಲ 8 ಗ್ರಹಗಳು ಗಲಾಟೆ ಮಾಡ್ತಿದೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ, ಕಂಡುಹಿಡಿಬಹುದು. ಶನಿ ಏನ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಅಂತ ದೊಡ್ಡ ವ್ಯಕ್ತಿನ ಇಳಿಸಕ್ ಪ್ರಯತ್ನ ಪಡ್ಬೋದು, ಮುಗಿಸಕ್ ಪ್ರಯತ್ನ ಪಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ಗಂಡಾಂತರದಲ್ಲಿ ಎಲ್ಲಾ ಸಲ ಸಂಪರ್ಸ್ಕೊಳ್ತಾನೆ ಅಂತಲ್ಲ, ನಮ್ದು ಒಂದು ಪ್ರಯತ್ನ, ಅವ್ರನ್ನ ಕಾಪಾಡಬೇಕಾದ ಧರ್ಮ ನಮ್ಗಿದೆ. ಸೊ ಸಾರ್ವಜನಿಕರು ಏನ್ ಹೇಳ್ತಾರೆ, ಒಂದು ರಾಜ ಚೆನ್ನಾಗಿರ್ಲಿ ಅಂದ್ರೆ ಇವತ್ತಿನ ದಿವಸ ಎಲ್ಲರೂ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಒಂದು ಮನೇಲಿ ಕುಟುಂಬದಲ್ಲಿ ಇದ್ರೆ ಒಂದು ಯಾಗ ಯಜ್ಞಾದಿಗಳು ಮಾಡ್ತಾರೆ. ನೀವು ಯಾಗ ಯಜ್ಞಾದಿಗಳು ಮಾಡದೇ ಇದ್ರು ಎಷ್ಟೋ ಜನ ಗೊತ್ತಿರಲ್ಲ ಪಾಪ ಯಾಗ ಯಜ್ಞಾದಿ ಹೆಂಗ್ ಮಾಡೋದು ಅಂತ. ಅಟ್ಲೀಸ್ಟ್ ಆದಿತ್ಯನ ಸೂರ್ಯನ ಸ್ಮರಣೆಯನ್ನ ಮಾಡಿಕೊಂಡು ಅವ್ರನ್ನ ಕಾಪಾಡಬೇಕಂದ್ರೆ ರಾಮಚಂದ್ರನಿಗೆನೆ ಯಾರು ಕಾಪಾಡೋದು, ಸೂರ್ಯವಂಶಸ್ಥ ರಾಮಚಂದ್ರ ಹೋಗ್ಬಿಟ್ಟು ಯುದ್ಧ ಮಾಡಪ್ಪ ರಾವಣನ ಹತ್ರ ಅಂದಾಗ ಯಾರು ಕಾಪಾಡೋದು ಅಂತ ಅದೇ ಸೂರ್ಯನಾರಾಯಣನೇ ಕಾಪಾಡ್ದ. ಹಾಗೆ ರಾಜ್ಯವನ್ನ ಕೊಡೋ ಅಧಿಕಾರ, ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ಒಂದು ಪ್ರಧಾನಮಂತ್ರಿ ಆಗೋ, ರಾಜಕೀಯದಲ್ಲಿ ಚೆನ್ನಾಗಿರ್ಬೇಕಾದ್ರು, ಒಂದು ಸನ್ಯಾಸಿ ಆಗಬೇಕಾದ್ರೂ ಯಾರು ಕಾರಣ ಅಂದ್ರೆ ಶನೇಶ್ವರ. ಸೊ ಶನಿಗೂ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಬಂಧ ಇದೆ. ಅವಿನಾಭಾವ ಸಂಬಂಧಕ್ಕೆ ಶನಿ ಕಾರಣ ಆಗಿರೋದ್ರಿಂದ ಅವ್ನು ಎಲ್ಲಾ ಟೈಮೂನು ನೀನ್ ಕಾಪಾಡ್ಬಿಡ್ತಾನೆ ಅನ್ನೋದು ನಾವು ಕಷ್ಟ. ನಮ್ಮ ಎಚ್ಚರಿಕೆ ನಾವು ಇರಲೇಬೇಕು. ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸೋರ್ಸ್ ಅಲ್ಲಿ ನಾನು ವಿಚಾರ ತಿಳಿಸಿದ್ದೀನಿ, ಎಷ್ಟೋ ರೀತಿ ಕೆಲವರು ಹೋಗಿದ್ದೀನಿ. ಈಗ ಎಲ್ಲರ ಹತ್ರ ಹೋಗಕ್ಕೂ ಬಿಡಲ್ಲ. ಕೆಲವರು ಏನ್ ಮಾಡ್ತಾರೆ, ಕೇಳ್ಬಿಟ್ಟು ನಾವ್ಯಾಕೆ ನಾನ್ ಹೈಲೈಟ್ ಬಂದ್ಬಿಟ್ರೆ ನನಗೆ ಹೈಲೈಟ್ ಬೇಕಾಗಿಲ್ಲ, ನಾನ್ ಹೈಲೈಟ್ ಏನೋ ಬಂದ್ಬಿಡ್ತೀನಿ ಅಂತ ಅವ್ರ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅವ್ರು ಸಿಕ್ಕಿಲ್ಲ ಅಂತ ಕಥೆ ಹೇಳಿದ್ರು. ಹಾಗೂ ನಾನೇನ್ ಮಾಡಿದೆ,
ಶೋಭಾ ಕರಂದ್ಲಾಜೆ ಅವ್ರ ಮುಖಾಂತರನೋ, ಇದೇ ರೀತಿಯ ಸದಾನಂದ ಗೌಡ್ರ ಮುಖಾಂತರನೋ, ವೆಂಕಯ್ಯನಾಯ್ಡು ಮುಖಾಂತರ ಅಂದ್ರೆ ವಿಷಯ ತಲುಪಿಸ್ತಾ ಇದ್ದೆ. ಈಗ ಹೇಳಿ ಮಾಡಿ, ಇಲ್ಲ ಒಂದ್ ಕಡೆ ಮೀಟು ಮಾಡಿದೀವಿ, ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉಮಾಭಾರತಿ ಅವ್ರ ಮುಖಾಂತರವಾಗಿ ನಾವು ಕಾಶಿನಲ್ಲಿ ಅವರು ಗಂಗಾ ಯಾತ್ರಾವನ್ನ ಮಾಡಿದ್ವಿ. ಗಂಗಾದು ನೆಕ್ಸ್ಟ್ ಒಂದು ವೀಕ್ ಅಲ್ಲಿ ಒಳಗೆ ಬರೋ ಸಮಯಕ್ಕೆ ದೊಡ್ಡ ಆರತಿ ಕಾರ್ಯಕ್ರಮದಲ್ಲಿ ಗಂಗಾ ಕ್ಲಿನಿಕ್ ಸ್ಟಾರ್ಟ್ ಆಯ್ತು. ಸೊ ಪೇಜಾವರ ಸ್ವಾಮಿಗಳು ಏನ್ ಮಾಡೋದು, ನಾನು ರೆಕಮೆಂಡ್ ಮಾಡಿ ಗಂಗಾಯಾನಿಗೂ ತಾವಿರಬೇಕು, ಖಂಡಿತ ಇವ್ರನ್ನ ಹಾಕೋಬೇಕು ಅಂತ ಉಮಾಭಾರತಿ ಖುದ್ದಾಗೆ ಹೇಳಿದ್ರು ಪೇಜಾವರ ಶ್ರೀಗಳು. ಸೊ ಇಂಥದ್ದಾದಾಗ ಆ ಸಮಯದಲ್ಲೂ ಒಂದು ಅವಕಾಶ ಸಿಕ್ತು, ಹೇಳಿದೆ ನಾ ಇಸ್ಕೆ ಬಾದ್ ಹಮ್ ಲೋಗ್ ಏಕ್ ದಿನ್ ಬಾತ್ ಕರೆಂಗೆ ಅಂತ ಕೂಡ ಹೇಳಿದ್ರು. ಈಗ ನರೇಂದ್ರ ಮೋದಿಗೆ ಕಂಟಕ ಅಂದ್ಬಿಟ್ಟು ಜಾತಕದಿಂದ ಮಾತ್ರ ಅಲ್ಲ, ದೈವವಾಣಿನೇ ಒಂದು ಸಲ ಇವತ್ತಿನ ದಿವಸ ನರೇಂದ್ರ ಮೋದಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ಯಾರು ಅಂದ್ರೆ ದಸರಿಗಡ ಚೌಡಮ್ಮ ಒಬ್ರೆ. ಅದು ರವಿಶಂಕರ್ ಆಶ್ರಮದಲ್ಲಿ, ಶ್ರೀ ಶ್ರೀ ರವಿಶಂಕರ್ ಆಶ್ರಮದಲ್ಲಿ ಅಮ್ಮನವ್ರು ಕರೆಸ್ಕೊಂಡು ಇವರು ಬರೀ ಮುಖ್ಯಮಂತ್ರಿಗಳಾಗಿದ್ರು ಆ ಸಮಯದಲ್ಲಿ, ಗುಜರಾತ್ ಮುಖ್ಯಮಂತ್ರಿ. ಆ ಸಮಯಕ್ಕೆ ಅವ್ರು ಬಂದು ಭೇಟಿಯಾದಾಗ ಅದೇ ಅಮ್ಮನವರು ಸ್ವತಃ ಬರೆದು ಏ ಆದ್ಮಿ ಅಂದ್ರೆ ಇವರು ಸ್ವತಃ ಆಗ್ತಾರೆ ಅಂತ ಬರ್ದ್ ಕನ್ನಡದಲ್ಲಿ ತೋರಿಸಿದ ವ್ಯಕ್ತಿ. ಅವಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳಿದಾಗ ಅವ್ರು ಏನೋ ಪಾಪ ಅನ್ಕೊಂಡಿದ್ರು, ಆದ್ರೆ ಪ್ರಧಾನಮಂತ್ರಿ ಆದ್ರು. ಸಾಧಾರಣವಾಗಿ ಒಬ್ಬ ಮನುಷ್ಯ ಒಬಾಮನ ಹೊರಭಾಗದಲ್ಲಿ ಬ್ಯಾಗ್ ಹಾಕೊಂಡು ನಿಂತ್ಕೊಂಡು ಫೋಟೋ ಹಿಡಿದ ವ್ಯಕ್ತಿ ಒಳಗೆ ಹೋಗ್ಕೊಂಡು ಒಬಾಮ ಜೊತೆ ಕೂತ್ಕೊಂತಾರೆ ಅಂತ ಅನ್ಕೊಳಕ್ಕಾಗತ್ತಾ? ಅದು ದೈವಶಕ್ತಿ. ಇವತ್ತು ನರೇಂದ್ರ ಮೋದಿಗೆ ಎಷ್ಟು ಮಟ್ಟಕ್ಕೆ ಶಕ್ತಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಇನ್ನೂ ಒಂದು ಹೇಳ್ತೀನಿ ದೈವ ರಹಸ್ಯ. ಮೊಟ್ಟ ಮೊದಲು ಪ್ರಹ್ಲಾದ, ಎರಡನೇದು ರಾಘವೇಂದ್ರ ಸ್ವಾಮಿ, ಮೂರನೇದು ಸ್ವಾಮಿ ವಿವೇಕಾನಂದ. ಫ್ರಮ್ ಈಸ್ಟ್, ಫ್ರಮ್ ವೆಸ್ಟ್ ಇನ್ಯಾರೋ ಅಲ್ಲ, ನರೇಂದ್ರ ಮೋದಿನೇ. ಇದು ಕೂಡ ಸತ್ಯ. ಅದಕ್ಕೋಸ್ಕರ ನಮ್ಮ ದೇಶವನ್ನು ಕಾಪಾಡಕ್ಕೆ ಒಂದು ಮಹಾನ್ ವ್ಯಕ್ತಿ ಹುಟ್ಟುತ್ತಾನೆ, ಅವನಿಗೊಂದು ಚೈತನ್ಯ ಬಂದು ರಾಜ್ಯ ಅಲ್ಲದೆ ದೇಶವನ್ನೆಲ್ಲ ಇಡೀ ಪ್ರಪಂಚಕ್ಕೆ ನೆಕ್ಸ್ಟ್ ಪವರ್ಫುಲ್ ಯಾರು ಅಂದ್ರೆ ಆಫ್ಟರ್ ಒಬಾಮ ಇವತ್ತು ಇಡೀ ಪ್ರಪಂಚ ನೋಡ್ತಿರೋದು ನರೇಂದ್ರ ಮೋದಿ ಮಾತ್ರ. ಸೊ ಅಂಥವ್ರನ್ನ ಕಾಪಾಡ್ಕೋಬೇಕಾದ್ರೆ ನಮ್ಮ ಧರ್ಮ. ಓಕೆ ಗುರುಗಳೇ, ಆಗ್ಲೇ ನೀವು ಒಂದು ವಿಷಯ ಹೇಳಿದ್ರಿ, ಶನಿಶ್ಚರ ತುಂಬಾ ಸೈಲೆಂಟ್ ಆಗಿರ್ತಾನೆ ಈ ಬಾರಿ, ಅವ್ನು ಯಾವಾಗ ಬಾಂಬ್ ಸಿಡಿಸ್ತಾನೆ ಹೇಳಕ್ ಬರೋದಿಲ್ಲ, ಏನ್ ಯಾವಾಗ ಮಾಡ್ತಾನೆ ಹೇಳಕ್ ಬರಲ್ಲ ಅಂತ. ಹಾಗಿದ್ರೆ ನೀವು ಫೆಬ್ರವರಿಯಲ್ಲಿ ಕಂಟಕ ಅಂತ ಹೇಗ್ ಪ್ರಸ್ತಾಪ ಮಾಡಿದ್ರಿ ಅಂತ? ಈಗ ಯಾಕೆ ಫೆಬ್ರವರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದ್ ಮನೆ ಪ್ಲಾಸ್ಟಿಕ್ ನಡೀತಾ ಇರುತ್ತೆ, ಇದಾದ ತಕ್ಷಣ ನೋಡಪ್ಪ ಸುರ್ಕಿ ಹಾಕ್ಸ್ಕೊಂಡಿದೀನಿ, ಇದಾದ ತಕ್ಷಣ ನೆಕ್ಸ್ಟ್ ಮೋಲ್ಡ್, ಇದಾದ್ಮೇಲೆ ಕೆಲಸದವ್ರು ಬಂದ್ರು ಪ್ಲಾಸ್ಟರಿಂಗ್ ಮಾಡಕ್ಕೆ ಕಬ್ಬಣ ಹಾಕ್ತಾ ಇದೀವಿ, ಅವ್ನ್ ಕೆಲಸದವ್ನು ಸಿಕ್ಕದಾಗ ಈಗ ತಾನೇ ಇದನ್ನ ಮಾಡಿದೀವಿ, ಒಂದು ನಿರ್ಧಾರ ಇರುತ್ತೆ. ಸೊ ಕೆಲವರಿಗೆ ಪ್ಲಾನೆಟ್ ಮೂವಿಂಗ್ ಪೊಸಿಷನ್ಸ್ ಅಂತೀವಿ. ಈಗ ಬುಧ ವಕ್ರ ಆಗ್ತಾ ಇದ್ದಾನೆ. ಬುಧ ವಕ್ರ ಆದಾಗ ಏನು ಅಂದ್ರೆ ಇಡೀ ಜಗತ್ತಿಗೆ ಬುಧ ಅಂದ್ರೆ ಫೈನಾನ್ಸ್, ದುಡ್ಡಿನ ಬಗ್ಗೆನೇ ವಕ್ರದೃಷ್ಟಿ. ಒಬ್ಬ ಮನುಷ್ಯನಿಗೆ ಎಲ್ರು ದೇವ್ರು ಒಂದು ಪೂಜೆ ಮಾಡಿದ ಲಕ್ಷ್ಮಿನ ಪೇಪರ್ ಕಣೆ ಏನೋ ಮಾಡೋದು ಹಣೆ ಬರಂತ ರಾತ್ರಿ ಡಿಸೈಡ್ ಮಾಡಿ ಬಿಸಾಕ್ಸ್ಬಿಟ್ರು. ಅಂತ ನರೇಂದ್ರ ಮೋದಿ ಅಂತ ಧೈರ್ಯವಾಗಿ ಒಬ್ಬ ವ್ಯಕ್ತಿ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಕೈಲಿ ಆ ದೈವ ಶಕ್ತಿ ಇದ್ರೆ ಮಾತ್ರ. ಆಮೇಲೆ ನರೇಂದ್ರ ಮೋದಿ ಇವತ್ತಲ್ಲ, ಚಿಕ್ಕ ವಯಸ್ಸಿಂದನೂ ದೈವ ಭಕ್ತಿ ಇತ್ತು, ಈಗಲೂ ಇದೆ, ಅವ್ರ ಕೊನೆ ಜೀವನದವರೆಗೂ ಇರುತ್ತೆ, ಇದು ಸತ್ಯ. ಆ ದೈವ ಭಕ್ತಿ ಜೊತೆನೆ ಆತನಿಗೂ ಗೊತ್ತು ಚೆನ್ನಾಗಿ ಏನು ಅಂದ್ರೆ ನನಗೆ ಯಾವುದೇ ರೀತಿಯಾದ ಇದನ್ನ ಏನಾದ್ರೂ ನಿರ್ಧಾರ ತಗೊಂಡ್ರೆ ಕಂಟಕಗಳು ಬರುತ್ತೆ ಅನ್ನೋದು ಗೊತ್ತು. ಆ ಸಮಯಕ್ಕೆ ಪ್ಲಾನೆಟ್ ಮೂವಿಂಗ್ ಅಲ್ಲಿ ಇವಾಗ ಬುಧ ವಕ್ರ ಇದ್ದಾನೆ, ಬುಧ ವಕ್ರ ಆಗ್ತಾ ಇದ್ದಾನೆ ನೋಡ್ಬೋದು. ಆ ವಕ್ರ ಆದಾಗ ಇಡೀ ಜಗತ್ತಿಗೆ ಏನಾಗಿದೆ, ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗ್ ಬಂದಿದೆ. ಸೊ ಆ ಫೈನಲ್ ಸ್ಟೇಟಸ್ ಅಲ್ಲಿ ಇಂತ ಆದಾಗ ಏನ್ ಮಾಡ್ತಾನೆ ಒಬ್ಬ ಮನುಷ್ಯ, ನೋಡೋ ಇವತ್ತು ಕಾಯ್ಕೊಂಡಿದ್ದೀನಿ, ನಾಳೆ ಕಾಯ್ಕೊಂಡಿದ್ದೀನಿ, ಅವ್ನ ಪೇಷನ್ಸ್ ಏನಾದ್ರೂ ಕೆಟ್ಟೋಯ್ತು ಅಂದ್ರೆ ಏನ್ ಮಾಡ್ತಾರೆ, ಏನಾದ್ರೂ ಮಾಡ್ಬೇಕು ಕಣೋ, ಇದರದವ್ನು ಹಿಂಗ್ ಮಾಡಿಬಿಟ್ನಲ್ಲ ಅಂತ ಬೈಕೊಳ್ಳೋರು ಎಷ್ಟು ಜನ, ಬೇರೆಯವ್ರು ಬೇಡ, ಸ್ವಯಂ ಅವ್ರ ಪಕ್ಷದಲ್ಲೇ ಯೋಚನೆ ಮಾಡ್ತಿರ್ಬೋದು. ಅಥವಾ ಬೇರೆಯವರು ನಾವೆಲ್ಲ ಫ್ರೆಂಡ್ಸ್ ಆಗ್ಬಿಡೋಣ, ಈ ವಿಷಯದಲ್ಲಿ ಮಾತ್ರ ಅಯ್ಯಪ್ಪನ ಏನಾದ್ರೂ ಮಾಡೋಣ ಅಂತ ಕೂಡ ಮಾಡ್ತಿರ್ಬೋದು ಸಂಚುಗಳು, ಹೇಳಕ್ಕಾಗಲ್ಲ. ಸೊ ಶನಿ ಅನ್ನೋನು ಒಬ್ಬ ವ್ಯಕ್ತಿ ಅಲ್ಲ, ಶನಿ ಬಂದು ಭಗವಂತ. ನಿರ್ಧಾರ ವಿಧಿನ ಹಣೆ ಬರನ ಚೇಂಜ್ ಮಾಡಕ್ಕೆ ಏನು ಬೇಕಾದ್ರೂ ಮಾಡೋದು, ಆದ್ರೆ ನಾವು ಕಾಪಾಡ್ಕೊಳ್ಳಕ್ಕೆ ಹೇಳ್ಬೋದು ಅಷ್ಟೇ ಹೊರತು ಕಾಪಾಡ್ಕೊಳ್ಳೋದು ಬಿಡೋದು ದೈವಾನುಗ್ರಹ. ಅದಕ್ಕೆ ಆ ದೈವ ಅನುಗ್ರಹ ಇರಲಿ ಅಂತ ನಾವುಗಳು ಒಂದು ಸೂಚನೆ ಕೊಡಲೇಬೇಕು. ಯಾಕಂದ್ರೆ ಕೊಡದೇ ಇದ್ರೆ ಮಾಧ್ಯಮಗಳು ಸುಮ್ಮನೆ ಸೂಚಲ್ಲ. ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಏನ್ ಮಾಡ್ತಾ ಇದೀವಿ, ಅಯ್ಯೋ ಸುಮ್ಮನೆ ಯಾವುದೋ ಟಿವಿ ಪ್ರೋಗ್ರಾಮ್ಗೋಸ್ಕರ TRPಗೋಸ್ಕರ ಮಾಡ್ತಾ ಇಲ್ಲ. ನೀವುಗಳು ಮಾಡ್ತಿರೋದು ಇದನ್ನ ಒಂದು ಉದ್ದೇಶ ಅವ್ರಿಗೆ ತಿಳಿಲಿ, ನಾವೇನಕ್ಕೆ ಹೇಳ್ತಿದೀವಿ ಈ ಒಂದು ಮಾಧ್ಯಮ ಮುಖಾಂತರ ಜನಕ್ಕೂ ತಿಳಿಲಿ, ಎಲ್ಲರೂ ಸೇರಿ ಆ ಭಗವಂತನ ಅನುಗ್ರಹದಿಂದ ಪ್ರಧಾನಮಂತ್ರಿ ಕಾಪಾಡ್ಕೊಳ್ಳೋಣ ಅನ್ನೋದೇ ಮಾಧ್ಯಮ ಇರೋದು. ಮಾಧ್ಯಮಗಳು ಎಷ್ಟೋ ವಿಚಾರಪೂರ್ವಕವಾಗಿ ಕೆಲವೆಲ್ಲ ನಾವು ಇಲ್ಲದೆ ಇರೋದೆಲ್ಲ ಮಾಡಲ್ಲ, ಕೆಲವೊಂದನ್ನ ಉದ್ದೇಶಪೂರ್ವಕ ಜನಕ್ಕೆ ತಲುಪಲಿ ಅನ್ನೋದೇ ಮಾಡ್ತಾ ಇದೀವಿ. ಸೊ ಈ ಪಬ್ಲಿಕ್ ವಾಹಿನಿ ಮುಖಾಂತರ ನಾವು ಇದನ್ನ ಮಾಡ್ತಿದೀವಿ ಅಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ, ನೀವುಗಳು ಜನಗಳು ತಿಳ್ಕೊಂಡು ನಾವ್ ಏನೇನ್ ಮಾಡ್ಬೋದು ಪರಿಹಾರ ಅಂತ ಮುಂದೆ ತಿಳಿಸೋಣ. ಓಕೆ, ಅಂದ್ರೆ ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಸಮಸ್ಯೆ ಇದೆ, ಅದನ್ನ ಪಾರ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಸಂಬಂಧಪಟ್ಟ ವ್ಯಕ್ತಿಗೆ ತಲುಪಿಸುವಂತ ಪ್ರಯತ್ನ. ಈ ರೆಕ್ಕೆ ಪುಕ್ಕ ಕಟ್ಟಿ ಬೇರೆಯವ್ರು ಮಾತನಾಡೋದು ಬೇಡ ಅಂತ ನಿಮ್ಮ ಮಾತು. ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಇದರಿಂದ ಅವರು ಪಾರಾಗುವಂತಹ ಪ್ರಯತ್ನಗಳನ್ನ ಮಾಡಿದಲ್ಲಿ ಖಂಡಿತ ಅವರು ಸೇಫ್ ಆಗ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಬ್ರಹ್ಮಾಂಡ ಗುರುಗಳು ತಿಳಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಗುರುಗಳೇ, ಈಗ ಅವರ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆನ, ಅಥವಾ ಅವರು ಅಧಿಕಾರ ಸ್ವೀಕಾರ ಮಾಡಿದಂತಹ ಸಮಯ ತೆಗೆದುಕೊಂಡ, ಅಥವಾ ಅವರಿಗೆ ನೋಟ್ ಬ್ಯಾನು, ಸರ್ಜಿಕಲ್ ಸ್ಟ್ರೈಕ್ ಇವೆಲ್ಲವನ್ನು ಮಾಡಿದಂತಹ ಒಂದು ಬಿಗ್ ಚಾಲೆಂಜ್ ಇಶ್ಯೂಸ್ ಏನಿದೆ ಆ ಸಮಯ ತೆಗೆದುಕೊಂಡ ಈ ನಿರ್ಧಾರ ಯಾವ ರೀತಿ ಹೇಳ್ತೀರಿ? ಇದು ಎಲ್ಲಾ ರೀತಿಯ ನಿರ್ಧಾರ ತಗೊಳ್ಳೋದು ಮುಂದೆ ಇಂಪಾರ್ಟೆಂಟ್ ಏನು ಅಂದ್ರೆ ಅವರಲ್ಲಿ ಕುಂಡ್ಲಿ ಪ್ರಕಾರವಾಗಿ ನೋಡ್ಕೊಂಡಾಗ ಅವರ ಹಣೆ ಬರ ಅಂತ ಇರುತ್ತೆ ಕೆಲವು.
ಕೆಲವರಿಗೆ ಕರ್ಮ ಅಂತ ಇರುತ್ತೆ. ಕರ್ಮದಲ್ಲೂ ದೈವ ಬಲ ಅಂತನೂ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್ ಯಾರಾದರೂ ಕಾಪಾಡಬೇಕು, ಎಲ್ಲ ಬೀಳ್ತೀಯ ಕಣೋ ಅಂದರೆ ನೀನು ಬೀಳೋದು ಗ್ಯಾರಂಟಿ, ಅಲ್ಲಿ ಇಲ್ಲಿ ಕೈಕಾಲು ಮುರ್ಕೊಂತೀಯ, ಹುಷಾರು ಅಂತ ಹೇಳಿರ್ತಾನೆ. ಸೊ ಕೆಲವ್ರು ಏನು ಮಾಡ್ತಾರೆ, ಈ ಜ್ಯೋತಿಷಿಗಳೆಲ್ಲ ಭಾಳಷ್ಟು ಜನ ನಿತ್ಯ ಭವಿಷ್ಯ ಅಂತ ಹೇಳ್ಬಿಡ್ತಾರೆ. ಆ ರೀತಿ ನಿತ್ಯ ಭವಿಷ್ಯ ಅನ್ನೋ ಶಾಸ್ತ್ರವೇ ಇಲ್ಲ. ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ನಿತ್ಯ ಭವಿಷ್ಯ. ಡೈಲಿ ಹೇಳೋ ಭವಿಷ್ಯ ಇಲ್ವೇ ಇಲ್ಲ. ಇವ್ರು ಸುಮ್ಮನೆ ಕತೆ ಹುಚ್ಕೊಂಡಿದ್ದಾರೆ. ಉದರ ನಿಮಿತ್ತಂ ಬಹುಕೃತ ವೇಷಂ. ಆಕ್ಚುಲಿ ಇಟ್ ಈಸ್ ಓನ್ಲಿ ಫಾರ್ 15 days ಒನ್ಸ್. 15 ದಿನಗಳ ಕಾಲಕ್ಕೆ 15 ಸಲ ಮಾತ್ರ. ಒಂದು ಅಮಾವಾಸ್ಯೆ, ಒಂದು ಪೌರ್ಣಮಿಗೆ ಮಾತ್ರ. ಒಂದು ಫಲ ಯಾರಾದ್ರೂ ಹೇಳಿದ್ರೆ ನೋಡು 15 ದಿವಸದೊಳಗೆ ಏನಾದರೂ ಆಗ್ಬೋದು. ಸೊ ಬೀಳ್ತೀಯ ಮಾಡ್ತೀಯ ಅಂದ್ರೆ ಹುಷಾರು ಅಂತ ಹೇಳ್ಬೋದು. ಸೊ ಅವನೇನ್ ಮಾಡ್ತಾನೆ, ದೈವ ಪೂಜೆ ಇವನು ಎಷ್ಟು ಚೆನ್ನಾಗಿ ಮಾಡ್ಕೊಂತಾನೆ ಅಂತ ಇಂಪಾರ್ಟೆಂಟ್. ಪರಿಹಾರ ಕೊಟ್ಟಿರ್ತಾರೆ, ಹೋಗಿ ದೇವ್ರ ಪೂಜೆ ಮಾಡ್ಕೊಂಬ ಅಂತ. ಇವನು ದೇವ್ರನ್ನ ಹೋಗ್ಬಿಟ್ಟು ಇವನು ಎಷ್ಟು ಚೆನ್ನಾಗಿ ಕೇಳ್ತಾನೆ ಅಂತ ಇಂಪಾರ್ಟೆಂಟ್. ಅವನು ಹೋಗಿ ಪೂಜೆ ಮಾಡಿದ ತಕ್ಷಣ ಕೆಳಗಡೆ ಬೀಳ್ತಕ್ಕಂಥದ್ದು. ದೇವ್ರ ಪೂಜೆ ಮಾಡಿದಾಗ ಏನ್ ಮಾಡ್ತಾನೆ, ಖಂಡಿತವಾಗಿ ನಂಬು ಭಗವಂತನ ಅನುಗ್ರಹ ಇದ್ದಾಗ ಹೊರಗಡೆ ಹೋಗಿ ಬಿದ್ದು ಒಂದು ಲಾರಿ ಬಂದ್ಬಿಟ್ಟು ಕೈ ಕಾಲು ಟಪಕ್ಕಂತ ಮುರಿದೋಗೋ ಬದಲು ಒಳಗೆ ಏನಾದ್ರೂ ಮನೆ ಒಳಗೆ ಸ್ವಲ್ಪ ಜಾರ್ ಬೀಳ್ತಾನೆ. ರಕ್ತ ನೋಡ್ಬೇಕು ಅಂತ ಬರ್ದಿರ್ತಾರೆ ರಾಹು ಜೊತೆ ಕುಜ, ರಕ್ತ ನೋಡ್ತಾನೆ. ಬಾತ್ರೂಮಲ್ಲಿ ಜಾರ್ ಬೀಳ್ಬೋದು, ಏನೋ ತಗಲ್ಸ್ಕೊಂಡ್ಬಿಡೋದು, ಒಂದು ಗ್ಲಾಸ್ ಗೀಸೋ ಅಥವಾ ಏನೋ ಒಂದು ಗ್ಲಾಸ್ ಪೀಸ್, ಒಂದು ಲೋಟ ಗಿಟ ಬೀಳ್ಬೋದು. ಹಿಂಗೆ ಏನಾದ್ರು ಸಣ್ಣದಲ್ಲಿ ನೋಡೋದು ರಕ್ತ ಗ್ಯಾರಂಟಿ. ಹೊರಗಡೆ ಬೀಳ್ಬೋದು ತಪ್ಪಿಸ್ಕೊಂಡ. ಸೊ ದೊಡ್ಡದಾಗೋ ಕುಂಬಳಕಾಯಿ ಕಷ್ಟ ಚಿಕ್ಕದಾಗತ್ತೆ. ದಟ್ ಈಸ್ ಪರಿಹಾರ. ಸೊ ಏನ್ ಮಾಡ್ತೀವಿ, ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸಹಾಯ ಸೂಚಕವಾಗಿ ಏನಾದರೂ ಒಂದು ಹೇಳ್ತೀವಿ. ಇಟ್ ಇಸ್ ಅ ಲೈಫ್ ಗೈಡ್ ಲೈನ್ ಅಷ್ಟೇ, ಹಣೆ ಬರ ಅಲ್ಲ. ಆ ಹಣೆ ಬರ ಅನ್ನೋದು ಕರ್ಮ. ಸೊ ಕರ್ಮ ಏನ್ ಮಾಡ್ತಾನೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕರ್ಮ ಫಲ ಅನ್ನೋದು ಕೆಟ್ಟ ದೂರ್ಕೊಂಡ್ಬಿಟ್ಟಿದೆ ಎಲ್ಲರೂ. ಕರ್ಮ ಅನ್ನೋದು ಪುಣ್ಯ ಫಲನೂ ಇರುತ್ತೆ. ಅವ್ರು ತಾತ ಮುತಾತ ಮಾಡಿರೋದು, ತಾಯಿ ಮಾಡಿರೋ ಆಶೀರ್ವಾದ, ಸೊ ಅಥವಾ ದೈವ ಬಲ. ಇವನು ಎಷ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಮೊಬೈಲ್ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇರ್ತೀವಿ, ಅವಾಗ ಚಾರ್ಜ್ ಹಾಕೊಂಡು ಮಧ್ಯೆ ಬ್ಯಾಟ್ರಿ ಬಿಚ್ಚು ಕ್ಲೀನ್ ಮಾಡ್ಕೊಂಡು ಮೊಬೈಲ್ ಚೆನ್ನಾಗಿರುತ್ತೆ. ಅಯ್ಯೋ ಬಿಸಾಕು, ಇನ್ನೊಂದು 4-5 ಇದೆ ಅನ್ನೋದ ಕೇರ್ಲೆಸ್ ಆಗಿಬಿಟ್ರೆ ಅವನೇನ್ ಮಾಡ್ತಾನೆ, ಬೀಳೋದು ಗ್ಯಾರಂಟಿ, ಹೋಗೋದು ಗ್ಯಾರಂಟಿ. ಸೊ ಹಿಂಗಿರುತ್ತೆ. ನರೇಂದ್ರ ಮೋದಿಗೂ ಅದೇ ರೀತಿಯಾಗಿ ನಾವು ಮಾಡಬೇಕಾದ್ರೆ ಜಾತಕದಲ್ಲಿ ಫಸ್ಟ್ ನೋಡ್ಕೋಬೇಕು. ಎರಡನೇ ರೀತಿ ಈಗ ಮಾಡಿರೋ ಕಂಟಕನು ಶನಿ. ಅಂದ್ರೆ ಅವನು ಕಾಯ್ತಾ ಇರ್ತಾನೆ ಶನೇಶ್ವರ. ತಪ್ಪಿಸ್ಕೊಂಡ್ಬಿಟ್ನಾ, ಇನ್ನೊಂದು ರೀತಿ ಮಾಡ್ತೀನಿ ನೋಡು, ಅಪವಾದ ಅಪಕೀರ್ತಿಗಳು ಶುರು ಮಾಡ್ತಾರೆ. ಆಮೇಲೆ ತಮಾಷೆ ನೋಡು, ಶನೇಶ್ವರ ಎಲ್ಲಿ ಕೂಡಿಸ್ಬೇಕು, ರಾಜ್ಯದ ಪಟದಲ್ಲಿ ಕೂರಿಸ್ಕೋಬೇಕು. ಆಯ್ತಾ, ಪಾರ್ಲಿಮೆಂಟ್ಗೆ ಒಳಗೆ ಬರಕ್ಕೆ ಬಿಟ್ಟಿಲ್ಲ ಇವತ್ತು ಶನಿ. ಅಪ್ಪನ ಡಿಸಿಷನ್ನೋ ಅಥವಾ ಇನ್ನೊಬ್ರು ಹೇಳ್ರೋ ಅಥವಾ ಅವರೇ ಸ್ವಯಾರ್ಜಿತವಾದ ಬುದ್ಧಿನೋ ಗೊತ್ತಿಲ್ಲ. ಪಾರ್ಲಿಮೆಂಟ್ ಅನ್ನೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಶನಿ ಆಡಳಿತದ ಜಾಗ. ಒಳಗೆ ಬರದಕ್ಕೆ ಬಿಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ ಅದನ್ನು ನೀವು ಒಳಗೆ ಬರಕ್ ಬಿಟ್ಟಿಲ್ವಲ್ಲ. ಅಂದ್ರೆ ಅದಕ್ಕೂ ಕಾರಣ ಶನೇಶ್ವರ. ಹೌದು, ಶನಿ ಒಳಗ್ ಬಿಡಕ್ ಬರಲ್ಲ, ಏನೋ ಮಾಡ್ತಾನೆ, ಕಾಯ್ತಾನೆ. ಅವರೆಲ್ಲ ಬೈಕೊಂತ ಕೂತಿದಾರ, ಉಗಿತಾ ಕೂತಿದಾರ. ಅವ್ರ ಹೆಸರು ತಗೋಬಹುದು, ದಟ್ ಇಸ್ ಡಿಫರೆಂಟ್, ಕಾರಣ ಬೇರೆ. ಆದರೆ ವ್ಯಕ್ತಿ ಒಳಗ್ ಬರಕ್ ಬಿಟ್ಟಿಲ್ಲ. ಒಂಟಿಗ ಶನಿ ಬಂದು ವೈರಾಗ್ಯ ದೇವತೆ. ಅವ್ನು ಯಾವತ್ತೂ ಒಂಟಿಯಾಗಿರ್ತಾನಂತೆ. ಯಾರ ಜೊತೆನೋ ಇವತ್ತು ಪ್ರಧಾನ ಮಂತ್ರಿ ಒಂದು 15 ಜನ ಫ್ಯಾಮಿಲಿ ಫುಲ್ ಇಟ್ಕೊಂಡ. ಜಯಲಲಿತಾನು ಅಷ್ಟೇ ಪಾಪ, ಎಲ್ಲಾ ರಿಲೇಷನ್ ಇಟ್ಕೊಂಡು ಒಬ್ಳೇ ಪಾಪ ಜೀವನ ಮಾಡುತ್ತೆ. ಯಾರಾದ್ರೂ ಒಳಗೆ ಹೋಗಿ ನೋಡಿದ್ರ ಊಟ ಮಾಡಿದ್ಲಾ ಇಲ್ವಾ, ಸ್ನಾನ ಮಾಡಿದ್ಲಾ ಇಲ್ವಾ, ಅವಳು ಏನಾದ್ರು ದೇವ್ರ ಪೂಜೆ ಮಾಡಿದ್ರ, ಅವ್ಳು ಯಾರಾದ್ರೂ ನೋಡ್ಕೊಂಡ್ರ, ಮಾತ್ರೆ ಗಿದ ತಗೊಂಡ್ರ, ಯಾರೋ ಕೇಳಿದ್ರ. ಇವತ್ತು ನರೇಂದ್ರ ಮೋದಿನೂ ಅಷ್ಟೇ. ಯಾಕೆಂದ್ರೆ ಶನಿ ಪಕ್ಕದಲ್ಲಿ ಇದ್ದಾನೆ. ಯಾರೋ ಗನ್ಗಳು ಇಟ್ಕೊಂಡು ಜೆಡ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ತಿಂದಿದ್ದು ಬಂದಿದ್ದೆಲ್ಲ ಆ ನನ್ನ ಮಗ ತಿಂದ್ಬಿಟ್ಟು ಕೊಡ್ಬೇಕು. ಕರ್ಮ ವಿಧಿ ಇಲ್ಲ, ಏನಾದ್ರೆ ಪ್ರೋಟೋಕಾಲ್. ಸೊ ಅವ್ರು ತಿಂದುಬಿಟ್ಟು ಕೊಡ್ಬೇಕು. ಸೊ ಇಂಥದ್ದು ನೋಡಿದಾಗ ಯಾಕೆ ಬೇಕು ಆ ಸೆಕ್ಯೂರಿಟಿ ಅಂತ ಕೂಡ ನರೇಂದ್ರ ಮೋದಿ. ಇವತ್ತು ದೇವೇಗೌಡರು ಅವಾಗ ಏನ್ ಮಾಡಿದ್ರು, ಸೆಕ್ಯೂರಿಟಿ ಕೊಟ್ಟಾಗ ನನಗೆ ಬೇಡಪ್ಪ, ಸ್ವತಂತ್ರ ಹೊರಟೋಗತ್ತೆ ಅಂತ ಹೇಳಿ ತಳ್ಳಿ ಬಿಸಾಕ್ದವ್ರು ಯಾರು ಅಂದ್ರೆ ದೇವೇಗೌಡರು ಒಬ್ರೆ. ಸೊ ಆ ಟೈಮಲ್ಲಿ ದೇವೇಗೌಡರು ಹಂಗೆ ಮಾಡಿದ್ರು. ಇವರು ಹಂಗೆ ಡಿಸಿಷನ್ ತಗೊಳಕ್ಕಾಗಿಲ್ಲ. ಯಾಕೆಂದ್ರೆ ಬೇಡ ನಿಮ್ಗೆ, ಯಾಕಂದ್ರೆ ನೀವು ಒಬ್ರು ವ್ಯಕ್ತಿ ಎಲ್ಲ ಯಾರೇನಾದ್ರೂ ಮಾಡ್ಬೋದು, ಇಡೀ ಪ್ರಪಂಚ ಶತ್ರುಗಳಿದ್ದಾರೆ. ಅಲ್ದೆ ಇವತ್ತಿನ ದಿವಸ ಚೈನಾ ಕೂಡ ಇನ್ನೊಂದು ರಹಸ್ಯ ಇವತ್ತೇ ನಿಮ್ಮ ಪಬ್ಲಿಕ್ ಟಿವಿಲಿ ಅದನ್ನು ಹೇಳ್ಬಿಡ್ತೀನಿ. ನರೇಂದ್ರ ಮೋದಿ ಮಾಡಿರೋ ಡಿಸಿಷನ್ಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಈ ಕಡೆ ಶ್ರೀಲಂಕಾ 3 ಜನ ಯೋಚನೆ ಮಾಡೋದು ಏನು ಗೊತ್ತಾ, ಇದನ್ನೂ ಒಂದು ಭವಿಷ್ಯ ಅಂತ ಇಟ್ಕೊಳ್ಳಿ. ಆಗ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಆಗ್ಲೇ ಒಂದು ಡಿಸಿಷನ್ ಚೈನಾ ಏನ್ ಮಾಡಿದ್ರೆ, ನೀವು ನಾರ್ತ್ ರೂಲ್ ಮಾಡಿ, ಯಾರೋ ಪಾಕಿಸ್ತಾನ ಅಂಡ್ ಬಾಂಗ್ಲಾದೇಶ್, ನಾರ್ತ್ ಇಂಡಿಯಾ ಪೂರ್ತಿ ನೀವು ಇಟ್ಕೊಳ್ಳಿ, ನಾನ್ ನಿಮ್ಮನ್ನ ನೋಡ್ಕೊಂತೀವಿ. ಶ್ರೀಲಂಕಾನ ನೀವು ಸೌತ್ ಇಂಡಿಯಾನ ಇಟ್ಕೊಳ್ಳಿ, ನಾನ್ ನಿಮ್ಮನ್ನ ನೋಡ್ಕೊಂತೀವಿ. ಈ 3 ಜನನ ಟ್ರಯಾಂಗಲ್ ಆಗಿ ನೋಡ್ಕೊಂತೀರಿ. ಆದ್ರೆ ಇದನ್ನ ತಳ್ಳಿ ಬಿಸಾಕಕ್ಕೆ ಇವತ್ತಿನ ದಿವಸ ಒಂದು ಡಿಸಿಷನ್ ತಗೊಂಡ್ರು. ಇದೇ ಸದಾನಂದ ಗೌಡರಿಗೆ ಒಂದು ಕಾನೂನು ಮಂತ್ರಿ ಆದಾಗ ಅವ್ರು ಏನ್ ಹೇಳಿದ್ದಾರೆ, ಹೋಗ್ಬಿಟ್ಟು ಬಾಂಗ್ಲಾದೇಶ್ಗೆ ಬಾರ್ಡರ್ ಮಾಡಿ ಅಂತ. ಅದೇ ಸದಾನಂದ ಗೌಡರು ನರೇಂದ್ರ ಮೋದಿ ಇಬ್ರು ಹೋಗಿ ಬಾರ್ಡರ್ಗೆ ಇವತ್ತು ಪಾಕಿಸ್ತಾನಿಗೆ ಏನು ಇದಾಕಿದ್ದಾರೆ ಫೆನ್ಸಿಂಗು, ಬಾಂಗ್ಲಾದೇಶ್ ಇವತ್ತು ಹೋಗಿ ನೋಡ್ಬೋದು, ಗಡಿ ಭದ್ರವಾಗಿದೆ. ಅಷ್ಟಾಗ ಮಾಡಿ ಬಂದ್ಬಿಟ್ರು. ಫ್ಯೂಚರ್ಗೆ ಹೆಂಗಾಗುತ್ತೋ ಏನಾಗೋತ್ತಿಲ್ಲ, ಮಾಡಿ ಬಂದ್ಬಿಡ್ತೀನಿ. ಅದಕ್ಕೆ ನರೇಂದ್ರ ಮೋದಿ ಹೇಳೋದು, ನಾನು ದುಡ್ಡು ತಿನ್ನಲ್ಲ, ಇನ್ನೊಬ್ಬನ ದುಡ್ಡು ತಿನ್ನಕ್ಕೂ ಬಿಡಲ್ಲ ಅಂತ. ಆಮೇಲೆ ಎಷ್ಟೋ ಜನ ರಾಜಕಾರಣಿಗಳು ಭಾಷಣಗಳು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ವಾಗ್ದಾನ ಅಂತ ಕರೀತಾರೆ. ಇವರಿಗೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಚಂದ್ರ ಅಲ್ಲೇ ಕೂತೇನೆ. ಅಂದ್ರೆ ಏನು ಅಂದ್ರೆ ಇವ್ರನ್ನ ಅಪವಾದ ಅಪಕೀರ್ತಿಗಳೇ ಜಾಸ್ತಿ ಹಾಕ್ತಾರೆ, ಕೆಟ್ಟವ್ರು ಆಗ್ಬಿಡ್ತಾರೆ. ಅಂದ್ರೆ ಮಾತಾಡ್ ಕೆಟ್ಟವ್ರು ಆಗ್ತಾರೆ ಅಂತ. ಬ್ರಹ್ಮಾಂಡ ಗುರುಗಳು ಹಂಗೆ ಎಲ್ಲ ಬಡಬಡ ಅಂತ ತಿಂತೀವಿ ಹೊರತು ಎಲ್ಲರೂ ಏನಾದ್ರು ಕೆಟ್ಟ
ಉದರ ನಿಮಿತ್ತಂ ಲೋಕ ಅಂತ ಎಲ್ಲ ಬಹಳ ಜನ ಮಾಡ್ತಿರೋ ನಂಬಲ್ಲ. ಬಡ ಬಡ ಅಂತ ಯಾವಾಗ ಹೇಳ್ತೀವಿ ಅದು ನಂಬ್ಕೊಳ್ಳಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ಬಂದು ಹೌದು ಗುರು ನೀವು ಅವತ್ತು ಯಾವತ್ತೋ ಹೇಳಿದ್ರೆ ಹಿಂಗಾಯ್ತು ಅಂತಾರೆ. ಇವತ್ತಿಗೆ ನಾನು ಅದನ್ನ ಹೇಳ್ತೀನಿ, ಭಾರತ ದೇಶ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಪ್ರಧಾನಮಂತ್ರಿ ಬಹಳ ಮುಖ್ಯ. ಅದು ಪಕ್ಷವಾಗಿ ನೋಡಬಾರ್ದು. ಒಬ್ಬ ವ್ಯಕ್ತಿ ಎಲ್ಲರನ್ನೂ ಬಿಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿನ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ನಾಳೆ ಸಿಗಲ್ಲ. ಆಮೇಲೆ ಇನ್ನೊಂದು ಸಪ್ತಮಾತ್ರಿಕಾ ಯುಗ ಅಂತ ಬರೆದಿದೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ, ಯು ಕ್ಯಾನ್ ಗೋ ಅಂಡ್ ರೆಫರ್ ಇಟ್. ಅಲ್ಲಿ ಏನ್ ಹೇಳಿದೆ, ಒಬ್ಬ ವ್ಯಕ್ತಿ ಹುಟ್ಟತಾನೆ, ಅವನು ಮುನೀಶ್ವರ ತತ್ವದಲ್ಲಿ ಒಬ್ಬನೇ ರಾಜ್ಯ ಆಳ್ತಾನೆ, ಯಾರು ಇರಲ್ಲ ಅವನ ಜೊತೆ. 7 ಜನ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಹೆಂಗಸರಾಗಿ ಇರ್ತಾರೆ. ಇವತ್ತು ನೋಡಿ ಕ್ಯಾಬಿನೆಟ್ ಮಿನಿಸ್ಟರ್ ನೋಡಿದಾಗ 7 ಜನ ಇರ್ತಾರೆ ದಿವ್ಯಾ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಸಿಗಲ್ಲ. ಅದಾದ ಮೇಲೆ ಕೆಲವರೆಲ್ಲ ಆಡ್ಕೊಂತಾ ಬಂದ್ರು. ಇವತ್ತು ರಾಮರಾಜ್ಯ ಯಾವತ್ತಾಗತ್ತೆ ಅಂದ್ರೆ ಇಂಡಿಯಾನಲ್ಲಿ 7 ಜನನೇ ಚೀಫ್ ಮಿನಿಸ್ಟರ್ ಆಗ್ತಾರೆ ಹೆಂಗಸರು. ಅದ್ರಲ್ಲಿ ಪಾಪ ಜಯಲಲಿತಾ ಮತ್ತೆ ಹೋಗ್ಬಿಟ್ರು. 5 ಜನ ಇದ್ರು, ಮತ್ತೆ ತಿರುಗಿ 4 ಆಯ್ತು, ತಿರುಗಿ 30 ಆಯ್ತು. ಯಾವತ್ತು 7 ಜನ ಇಂಡಿಯಾ ಪೂರ್ತಿ ಚೀಫ್ ಮಿನಿಸ್ಟರ್ ಹೆಂಗಸರಾಗ್ತಾರೋ ಒಂದೊಂದು ಸ್ಟೇಟ್ಗೆ, ಅವತ್ತಿನ ಸಹ ರಾಮರಾಜ್ಯ ಆಗುತ್ತೆ. ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ನರೇಂದ್ರ ಮೋದಿ ಕಂಟಕನ ನಾವು ಜಾತಕದಲ್ಲೂ ಅಳಿಬೇಕು, ಎರಡನೇ ದೈವಬಲವಾಗಿ ಅಳಿಬೇಕು. ಅವ್ರ ಜೊತೆ ಈ ಕೆಲಸನ ಗೊತ್ತೇ ಇಲ್ಲದೆ ಶನಿ ಮಾಡಿಸ್ತಾ ಇರ್ತಾನೆ. ಶನೇಶ್ವರ ಹಿಡ್ಕೋಬೇಕಲ್ಲ, ಕಾರಣ ಹುಡುಕ್ತಾನೆ. ಅವನೇನ್ ಮಾಡ್ತಾನೆ, ಕೆಟ್ಟದ್ ಮಾಡಿಸ್ತಾನೆ, ಬೇಕು ಅಂತ ವಾಗ್ದಾನ ಏನೋ ಹೇಳಿಸ್ತಾನೆ, ಗೊತ್ತಿಲ್ಲದೆ ಅವ್ರಿಗೆ ಮರುವಿನಲ್ಲಿ ಯಾರಿಗೋ ಒಂದು ಆರ್ಡರ್ ಏನೋ ಮಾಡ್ಬಿಟ್ಟಿರ್ತಾರೆ. ಇವತ್ತು ದಿವಸ ಹತ್ರ ಹೋಗೋಕ್ಕೂ ಯಾರಿಗಾಗಲ್ಲ. ಸೊ ಹೆಂಗ್ ಹೋಗಿ ನಾವು ಕಾಪಾಡೋದು? ಸೊ ಏನ್ ಮಾಡ್ತೀವಿ, ರಾಜನಾಥ್ ಮುಖಾಂತರವಾಗಿ ಯಾರ್ದೋ ಇಮೇಲ್ಗೆಲ್ಲ ಕಳಿಸೋದು. ನರೇಂದ್ರ ಮೋದಿದೇ ವೆಬ್ಸೈಟ್ ಇರುತ್ತೆ, ಅವರು ಕಳಿಸ್ತೀವಿ. ಕಳಿಸಿದಾಗ ಎಲ್ಲಾನು ನೋಡ್ತಾರೆ ಅಂತ ಏನ್ ಗ್ಯಾರಂಟಿ? ಸೊ ಪ್ರತಿಯೊಂದು ನಾವು ನೋಡ್ಬೇಕಾದ್ರೆ ನಮ್ಮ ಕರ್ತವ್ಯ ನಾವು ಕಾಪಾಡೋದು ಬಹಳ ಮುಖ್ಯ. ಸೊ ಅವ್ರ ಕುಂಡ್ಲಿನಲ್ಲಿ ನಾವು ನೋಡಿದ್ರು ಬುಧ ಎಲ್ಲಿ ಕೂತೇನೆ ಗೊತ್ತಾ, ಬುಧ ತನ್ಮನಲ್ಲೇ ಕೂತೇನೆ. ಬುಧ ತನ್ಮಲ್ಲೇ ಕೂತಿದ್ರೆ ಆ ಯಪ್ಪ ಹೇಳಿದ ಡಿಸಿಷನ್ನೇ ಮಾಡ್ತಾನೆ, ಸುಳ್ಳು ಹೇಳಲ್ಲ, ಬೇರೆಯವ್ರಿಗೆ ಕಪಟ ನಾಟಕ ಇಲ್ಲ ಅಂತಲೇ ಬುಧ ತೋರಿಸ್ತಾನೆ, ಸಿದ್ಧಿ ಅದು ಅಂತ. ಆಮೇಲೆ ಸಿಂಹ, ಆ ಸಿಂಹದಲ್ಲಿ ಯಾರು ಕೂತಿದ್ದಾರೆ ಅಂದ್ರೆ ನೋಡ್ಬೋದು, ಶುಕ್ರ ಶನಿ ಇಬ್ರು ಕೂತಿದ್ದಾರೆ. ಆಡಳಿತ ವ್ಯವಸ್ಥೆ. ಅದಕ್ಕೆ ನಾವು ಇದೆಲ್ಲ ಹೇಳ್ತಾ ಹೋದಾಗ ಬ್ರೇಕ್ ಅಲ್ಲಿ ಒಂಚೂರು ತಗೊಂಡು ಮಿಕ್ಕಿದ್ ಮಾತಾಡಿದ್ರೆ ಇನ್ನೂ ವಿಶೇಷ. ನೋಟ್ ಬ್ಯಾನ್ ಆದ ಬಳಿಕ ಬಹಳಷ್ಟು ಸಮಸ್ಯೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎದುರಿಸ್ತಾ ಇದ್ದಾರೆ. ಅದು ಮಾತಿನಲ್ಲಿರಬಹುದು ಅಥವಾ ಅವರ ಮೇಲೆ ಪ್ರಯೋಗಗಳನ್ನ ಮಾಡುವಂತಹ ನಿಟ್ಟಿನಲ್ಲೂ ಇರಬಹುದು. ಆದ್ರೆ ಅವರ ಒಂದು ಅಸಮಾಧಾನನೋ ಅಥವಾ ಒಂದು ಅಳಲನ್ನು ಅವರು ವಾರಣಾಸಿಯಲ್ಲಿ ತೋಡ್ಕೊಂಡ್ರು. ನನ್ನೊಳ್ಳೆ ಪಾಕಿಸ್ತಾನದವ್ರ ತರ ನೋಡ್ತಾ ಇದ್ದಾರೆ, ನೋಡ್ಕೊಳ್ಳಿ ಪರವಾಗಿಲ್ಲ, ನಾನು ಯಾವುದಕ್ಕೂ ಎದುರೋದಿಲ್ಲ ಅಂತ. ಆ ರೀತಿಯಾದಂತಹ ಒಂದು ದಿಟ್ಟತನ ಅವರಲ್ಲಿ ಕಾಣಿಸುತ್ತೆ. ಆದ್ರೂ ಶನೀಶ್ವರನ ಕಾಟ ಮಾತ್ರ ತಪ್ಪಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಈ ಫೆಬ್ರವರಿಯಲ್ಲಿ ಅವರಿಗೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ, ಇಂಥದ್ದೇ ದಿನ ಅಂತ ಏನಾದ್ರೂ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೆ ಅನ್ನೋದಾದ್ರೆ ಅದನ್ನ ಯಾವ್ಯಾವ ವಿಚಾರದಲ್ಲಿ ಅವರು ಇದನ್ನೆಲ್ಲವನ್ನೂ ಸೇಫ್ ಆಗಿರ್ಬೇಕು ಅಂತ ಹೇಳ್ತೀರಿ? ಈಗ ಖಚಿತವಾಗ್ಲೂ ಹೇಳ್ಬೋದು ಇಂಥ ದಿವಸನೇ ಆಗತ್ತೆ ಹುಷಾರು ಅಂತ. ಆದ್ರೆ ಏನ್ ಮಾಡ್ಬೇಕು, ನಾವು ಒಬ್ರ ಕೈಲಾಗಲ್ಲ. ಎಲ್ಲಾ ಇವತ್ತಿನ ದಿವಸ ಜ್ಯೋತಿಷ್ಯ ಅನ್ನೋದು ಇಟ್ಸ್ ಅ ಗೈಡ್ ಲೈನ್. ಸೊ ಭಾರತ ದೇಶದಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡು ಎಲ್ಲರೂ ಸೇರಿ ಅದನ್ನ ಕಂಡುಹಿಡಿಬೇಕು. ಅಂದ್ರೆ ಗ್ರಹಗತಿಗಳನ್ನ ಯು ಹ್ಯಾವ್ ಟು ಮೇಕ್ ಮೋರ್ ಪರ್ಫೆಕ್ಟ್. ಎಲ್ಲರೂ ಬಹಳ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಇನ್ನಷ್ಟು ಹೋಗ್ಬೇಕು, ಇದು ಏನು ಮಾಡುತ್ತೆ, ಯಾವ ಫ್ರಾಕ್ಷನ್ ನಲ್ಲಿ ಬರುತ್ತೆ, ಎಷ್ಟು ದಿವಸದಲ್ಲಿ ಬರುತ್ತೆ ಅಂತೆಲ್ಲ ಟೆಸ್ಟ್ ಮಾಡೋದು. ಭಗವಂತ ಇನ್ನೊಂದೇನು ಅಂದ್ರೆ, ನಾವು ಎಷ್ಟೇ ಹೋದ್ರೂ ತಿರುಗಿಸ್ಬೇಕು ಅಂದ್ರೆ 1 ನಿಮಿಷ ಭಗವಂತನಿಗೆ. ಆದ್ರೆ ಆ ವ್ಯಕ್ತಿಗೆ ಫೆಬ್ರವರಿ ಟೈಮಲ್ಲಿ ಅಂದ್ರೆ ಏನ್ ಮಾಡ್ತೀವಿ, ಮಾಘ ಮಾಸಕ್ಕೆ ಅಂತ ಕರಿತೀವಿ. ಮಾಘ ಮಾಸಕ್ಕೆ ಕಂಟಕ ಅಂತ ಕರಿತೀವಿ. ಮಾಘ ಮಾಸ ಅಂದ್ರೆ ಯಾವಾಗ್ಲೂ ಪೂರ್ತಿ ಡಿಸೆಂಬರ್. ನೋಡಿ ಈಗ ಸಾವುಗಳೆಲ್ಲ ಸಾಧಾರಣವಾಗಿ ಡಿಸೆಂಬರ್ ಸಮಯಕ್ಕೆ. ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಉತ್ತರೇ ಉದಯನ್ಮುಖಿ, ಉತ್ತರದಲ್ಲಿರತಕ್ಕಂಥ ಗುರು. ಆ ಗುರು ಏನಾದ್ರೂ ಮಾಡ್ತಕ್ಕಂಥ ವ್ಯವಸ್ಥೆ ಏನಾದ್ರೂ ಮಾಡ್ತಾನ ಅಂತ ಹೇಳೋದು. ಗುರು ಬಲ ಅವರಿಗೆ ಕಮ್ಮಿ. ಆ ಗುರು ಬಲ ಕಮ್ಮಿ ಇಲ್ಲದೆ ಇರೋದ್ರಿಂದ ಅವರಿಗೆ ಇರ್ತಕ್ಕಂಥ ಶುಕ್ರ ನೀಚ. ಶುಕ್ರ ನೀಚನಾದಾಗ ಅಥವಾ ರಾಜಯೋಗವನ್ನು ಕೊಡ್ತಕ್ಕಂಥ ಸಿಂಹದಲ್ಲಿ ಕೂತ್ಕೊಂಡಾಗ, ಅಂದ್ರೆ ಶುಕ್ರ ನಾವು ಏನ್ ಮಾಡ್ತೀವಿ, ಶುಕ್ರ ಆದಿತ್ಯ ಸಂಧಿ ಮಾಡ್ಕೊಂಡ್ಬಿಡ್ತೀವಿ. ಶುಕ್ರನ ಆದಿತ್ಯ ಶತ್ರು, ಆದಿತ್ಯನಿಗೆ ಶುಕ್ರ ಶತ್ರು. ಸೊ ಈ ಶತ್ರು ಆದಿತ್ಯ ಅಂದ್ರೆ ತಂದೆ ಮಗಳಿಗೆ ಯಾವತ್ತಾದ್ರೂ ವ್ಯಾಮೋಹ ಇದ್ದ ಪಕ್ಷದಲ್ಲಿ ಪರಿವರ್ತನೆ ಆಗಲಿ ಅಂತ ಕರಿತೀವಿ. ವ್ಯಾಮೋಹ ಅಂದ್ರೆ ಏನೋ, ಜೀವನದ ಜಿಗುಪ್ಸೆ ಬಂದ್ಬಿಡುತ್ತೆ ತಂದೆಗೆ ಮಗಳಿಂದ, ಅಥವಾ ತಂದೆಗೆ ಇವಳಿಂದ ರೋಗ ಬರುತ್ತೆ. ಇದಕ್ಕೋಸ್ಕರ ಏನ್ ಮಾಡ್ತೀವಿ, ಶುಕ್ರಾದಿತ್ಯ ಸಂಧಿ ಮಾಡ್ಕೊಳ್ಳಿ ಅಂತ ಮಗಳಿಗೆ ಯಾವತ್ತು ಹೇಳ್ತೀವಿ. ಇವ್ರಿಗೆ ಏನ್ ಜಿಗುಪ್ಸೆ ಬರುತ್ತೆ, ನನ್ನ ಮಗಳ ಮದುವೆನೇ ಆಗಿಲ್ವೇ ಅನ್ನೋ ಯೋಚನೆ. ಇವ್ರಿಗೆ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಬೆನ್ನಲ್ಲಿ ಗ್ಯಾಸ್ ಅಂತ ಇವ್ನು ಅನ್ಕೋಬಹುದು. ಅದು ಹಾಕ್ತಕ್ಕಂಥ ಇದು ಶುಕ್ರನಿಂದ ಸೂರ್ಯನಿಗೆ. ಸೂರ್ಯನ ಮೇಲೆ ಶುಕ್ರ ಕೂತೇನೆ ಪಾಪ ಅವರಿಗೆ. ಆಗೇನಾಗತ್ತೆ, ಹೆಣ್ಣಿನ ಶಕ್ತಿ ಬೇಕಾವರಿಗೆ. ನೋಡಿ ಹೆಂಡತಿ ಇಲ್ಲ ಪಾಪ, ಹೆಂಡತಿ ಇದ್ದು ಹೆಂಡತಿ ಜೊತೆ ಇಲ್ಲ, ಬಾಲ್ಯದಲ್ಲಿ ವಿವಾಹ ಆಯ್ತು ಇರ್ಬೋದು, ಪಾಪ ಅವ್ರಿಗೆ ಆ ಸಂಬಂಧನೇ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಬೇರೆ ಪ್ರಶ್ನೆ. ಆದ್ರೆ ಪಾಪ ಮದುವೆ ಆಗಿದ್ದಾರೆ ಪಾಪ ಅವರು ಹೇಳ್ಕೊಂಡ್ರು, ಸಂತೋಷ. ದೂರ ಇದೆ, ಶಕ್ತಿ ಯಾರು ಕೊಡೋರು? ಯಾವತ್ತು ಹೆಂಡತಿಗೆ ಯಾಕೆ ಒಂದು ಮದುವೆ ಅಂತ ಯಾಕೆ ಮಾಡ್ತೀವಿ ಯಾರಿಗಾದ್ರು ಅಂದ್ರೆ, ಸನ್ಯಾಸಿಗಳನ್ನ ಬಿಟ್ಟು ಬೇರೆಯವರಿಗೆ ಮದುವೆ ಅಂತ ಯಾಕೆ ಮಾಡ್ತೀವಿ ಅಂದ್ರೆ, ವೈರಾಗ್ಯ ಶನಿ ಇದ್ದೂ ಇರಬಾರದು ಅಂತ ಸಮಯಕ್ಕೆ ಶಕ್ತಿ ಕೊಡೋದೇನು ಅಂದ್ರೆ ಹೆಣ್ಣೆ. ಹೋಮ 108 ಮಾಡೋ, ಆ ಹೋಮಕ್ಕೆ ಶಕ್ತಿ ಕೊಡೋದ್ರೆ ಕೊನೆಗೆ ಒಂದು ಹವಿಸ್ಸು ಹೆಂಡತಿನೇ ಹಾಕಬೇಕು. ಅರ್ಗೆ ಹಾಕ್ಬೇಕಾದ್ರೆ ಹೆಂಡತಿನೇ ಇಂಪಾರ್ಟೆಂಟು. ಇಷ್ಟೇ ಹೋಮ ಗಂಟೆ ಕೂತ್ಕೊಂಡು ಮಾಡೋನು ಹೆಂಡತಿ ಬೇಕು. ಅಗ್ನಿ ಸ್ಪರ್ಶ ಮಾಡ್ಬೇಕಾದ್ರೆ ಹೆಣ್ಣು ಬೇಕು. ಸೊ ಎಲ್ಲದಕ್ಕೂ ಶಕ್ತಿ ಹೆಂಡತಿ. ಹೋಗ್ಲಿ ನಿಮ್ಗೆ ಹೆಂಡತಿ ಬೇಡ ಅಂತ ಇಟ್ಕೊಳ್ಳೋಣ ಬಹಳ ಜನ. ನರೇಂದ್ರ ಮೋದಿಗೆ ಬೇಡ ಅಂದ್ರೆ ನೀವೇನ್ ಮಾಡಿ, ತಾಯಿನೂ ಹೆಂಗ್ಸೆ, ಸಹೋದರಿ ಹೆಂಗ್ಸೆ. ಸೊ ತಾಯಿನಾದ್ರೂ ಪಕ್ಕಕ್ಕೆ ಇಟ್ಕೊಳ್ಳೋದ್ರೆ ತಾಯಿನೂ ಪಾಪ ದೂರ ಇದ್ದಾರೆ. ಏನ್ ಮಾಡೋದು, ಆಶೀರ್ವಾದ ಜೊತೆಗಿದೆ. ಆಶೀರ್ವಾದ ಅಂದ್ರೆ ಏನ್ ಗೊತ್ತೇನಮ್ಮ, ಕೆಲವರಿಗೆ ಚಂದ್ರ ಯಾವತ್ತೂ ತಿಳ್ಕೊ, ವೃಶ್ಚಿಕದಲ್ಲಿ ಚಂದ್ರ ಕೂತ್ಕೊಂಡ್ರೆ, ಕುಜನ್ ಜೊತೆ ಚಂದ್ರ ಕೂತ್ರೆ ಚಂದ್ರಮಂಗಳ ಯೋಗ.
ಅಂದ್ರೆ ಪ್ರತಿ ತಿಂಗಳು ಹೋಗಿ ನೀನು ಚಂದ್ರ ಚೇಂಜ್ ಆದ ತಕ್ಷಣ ನಮಸ್ಕಾರ ಮಾಡಬೇಕು ಅಂತ ಹೇಳುತ್ತೆ. ಪ್ರತಿ ತಿಂಗಳು ಮೋದಿ ಹೋಗಕ್ಕಾಗಲ್ಲ. ತಾಯಿ ಪಕ್ಕದಲ್ಲಿ ಇದೆ, ದಿನ ಮಾತಾಜಿ ನಮಸ್ತೆ ಅಂತ ಒಂದು ನಮಸ್ಕಾರ ಮಾಡ್ಬೋದು, ಫೋಟೋಗೆ ನಮಸ್ಕಾರ ಮಾಡ್ಬೋದು. ಅದಕ್ಕೆ ಏನ್ ಹೇಳ್ತೀವಿ, ಎರಡು ಹೆಬ್ಬೆಟ್ಟು ತಾಯಿ ಏನ್ ಹೆಬ್ಬೆಟ್ಟು ಕಾಲು ಹೆಬ್ಬೆಟ್ಟಿದೆ ಅದನ್ನ ನಮ್ಮ ಆಜ್ಞಾ ಚಕ್ರಕ್ಕೆ ಒಂದು ನಮಸ್ಕಾರ ಮಾಡಿದ್ರೆ ಅವಳು 15,000 ಹಾರ್ಸ್ ಪವರ್ ಕೊಡ್ತಾಳಂತೆ ತಾಯಿಯದವಳು. ಯಾಕಂದ್ರೆ ಇಡೀ ಜಗತ್ತಲ್ಲಿ ಏನು ಅಂದ್ರೆ ಅವ್ರ ತಾಯಿ ಎಷ್ಟು ಮಕ್ಕಳು ಹೆತ್ತರು ಅವಳು 15,000 ಹಾರ್ಸ್ ಪವರ್ ಒಂದು ಮಗುಗೆ ಶಕ್ತಿ ಕೊಡ್ತಾಳಂತೆ. ಅವಳು ಕೋಪನೂ ಶಮನ ಆಗತ್ತೆ, ಅವಳಿಗೂ ಒಂದು ಶಕ್ತಿ ಚೈತನ್ಯ ಬರುತ್ತೆ, ಪ್ಲಸ್ ತಂದೆ ಮಕ್ಕಳ ಆಶೀರ್ವಾದ ತಾಯಿಗಿರುತ್ತೆ, ಆ ತಾಯಿ ಮುಖಾಂತರ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಇವ್ರು ನಮಸ್ಕಾರ ಮಾಡ್ಬೋದು. ಹತ್ರದಲ್ಲಿಲ್ಲ, ಚಂದ್ರಮಂಗಳ ಯೋಗಕ್ಕೆ ಹೆಂಗಸೂ ಇಲ್ಲ, ಆ ಕಡೆ ಇರ್ತಕ್ಕಂಥ ಹೆಂಡತಿನೂ ಇಲ್ಲ. ಸೊ ಎರಡಕ್ಕೂ ಶಕ್ತಿ ಇಲ್ದರೆ ಏನ್ ಮಾಡ್ತಾರೆ ನರೇಂದ್ರ ಮೋದಿ, ಇಬ್ಬರನ್ನ ನಮಸ್ಕಾರ ಮಾಡಿರೋದು. ಯಾರನ್ನ ಅಂದ್ರೆ ಒಂದು ಪೂರ್ತಿಯಾಗಿ ಆಂಜನೇಯ ನಂಬ್ಕೊಂಡಿದ್ದಾರೆ. ಇಡೀ ಜಗತ್ತಲ್ಲಿ ನವರಾತ್ರಿ ಕೂಡ ಅವ್ರು ನಮಸ್ಕಾರ ಮಾಡೋದೇ ಅಂದ್ರೆ ತಾಯಿ ಜಗನ್ಮಾತೆ ಆದಿಪರಾಶಕ್ತಿನೇ. ಅಂದ್ರೆ ಅಮ್ಮನವರು ಅವ್ರು ವೈಷ್ಣವ ದೇವಿಗೆ ಹೋಗ್ತಾರೆ, ಯಾವುದೋ ಮಾತಾಜಿಗೆ ಹೋಗ್ತಾರೆ, ಯಾವುದೋ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ದುರ್ಗಾ ಹೋಗ್ತಾರೆ. ಯಾಕೆ ಗೊತ್ತಾ, ಇದೇ ನವರಾತ್ರಿಗೆ ನೀವು ನೋಡ್ಬೋದು, ಹಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆದ್ರೂ ಅಲ್ಲಿ ಒಬ್ಬ ಮಾತ್ರ ಹೋದ್ರು ಅಯ್ಯೋ ಎಷ್ಟೊಂದಿದೆ ಇವತ್ತು ತಿಂದ್ಬಿಡೋಣ ಅಂತ ಹೇಳಬಾರ್ದಾಗಿತ್ತು. ತಿಂದಿಲ್ಲ ಅವರು, ಊಟ ಉಪಚಾರ ಮಾಡಿಲ್ಲ, ಅವತ್ತು ಉಪವಾಸದಲ್ಲೇ ಇದ್ದ ವ್ಯಕ್ತಿ. ಹಾಲು ಹಣ್ಣು ಬಿಟ್ರೆ ಐ ಆಮ್ ನಾಟ್ ಟೇಕಿಂಗ್ ಎನಿಥಿಂಗ್ ಅಂತ ರಿಸ್ಟ್ರಿಕ್ಟ್ ಮಾಡ್ಬಿಟ್ರು. ಇಲ್ಲಿ ಅಂತ ಒಬ್ಬಮ್ಮ ಇವ್ರಿಗೋಸ್ಕರ ಎಷ್ಟೋ ಅಡಿಗೆಗಳು ಮಾಡಿಸಿದ್ರು, ನೋ ಐ ಮೀನ್ ಫಾಸ್ಟ್ ಅಂತ ಹೇಳಿದ್ರು. ಅಂತ ವ್ಯಕ್ತಿ, ದೃಢ ನಿರ್ಧಾರದ ವ್ಯಕ್ತಿ, ನಮ್ಮ ದೇಶಕ್ಕೆ ಯಾವತ್ತು ಸಂಕಷ್ಟಗಳನ್ನ ತರಲ್ಲ. ಆದ್ರೆ ಅಂತ ವ್ಯಕ್ತಿಗೆ ಸಂಕಷ್ಟ ಬಂದ್ರೆ ನಾವೆಲ್ಲ ಕಾಪಾಡಕ್ಕೆ ನಿಂತ್ಕೊಳ್ಳೇಬೇಕು. ಜನಗಳು ಸುಮ್ಮನೆ ಕೂತ್ಕೊಂಡು ಇವತ್ತಿಂದ ಕಾಪಾಡ್ತೀವಿ, ಪ್ರಜಾಪ್ರಭುತ್ವ ಕಾಪಾಡ್ತೀವಿ, ಇಲ್ಲಿ ಕೂತ್ಕೋಬಾರ್ದು. ಅಟ್ಲೀಸ್ಟ್ ಮನೆಗಳಲ್ಲಿ ಆದಿತ್ಯ ಹೃದಯವನ್ನ, ಯಾರು ಸೂರ್ಯ ವಂಶನಾಗಿರ್ತಕ್ಕಂಥ ಪರಮಾತ್ಮನ ಸೂರ್ಯನ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ರಕ್ಷಣೆ ಕೊಡ್ತಾನೆ, ಸೂರ್ಯ ಕವಚವಾಗಿ ನಿಂತ್ಕೊಂತಾನೆ. ಇದೇ ಕರ್ಣ ಯಾವತ್ತು ಹೇಳ, ಆ ಕರ್ಣ ಕವಚ ಕುಂಡಲ ಎಲ್ಲಾ ಬಿಚ್ಬಿಟ್ಟ, ಇನ್ನೂ ಸತ್ತಿರಲ್ಲ. ಕೊನೆಗೆ ಏನ್ ಮಾಡ್ದ, ತನ್ನ ತಂದೆ ಕೊಟ್ಟಿರೋ ಕವಚ ತೆಗೆದ ಮೇಲೆ ಸೂರ್ಯ ಆದ್ಮೇಲೆ ಅವನು ಸತ್ತೋದ. ಅದಕ್ಕೋಸ್ಕರ ಹೇಳೋದು, ಆ ಸೂರ್ಯನ ರಕ್ಷ ಕವಚೆ ರಾಜಕಾರಣದ ವ್ಯಕ್ತಿಗಳಿರುತ್ತೆ. ನಾನು ಎಷ್ಟೋ ಜನ ಕೇಳಿದೀನಿ, ಹೋಗಿ ನಮಸ್ಕಾರ ಮಾಡಿ. ರಾಜಕಾರಣ ವ್ಯಕ್ತಿಗಳು ಸುಮ್ಮನೆ ನೀವು ಬರಲ್ಲ, ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ನೀನು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಏನೋ ಆಗ್ಬೇಕು. ನೀನು ಮಿನಿಸ್ಟರ್ ಆಗಬೇಕು ಅಂದ್ರೆ ನಿನ್ನಲ್ಲಿರೋ ಸೂರ್ಯ ಕಾಪಾಡಬೇಕು. ಅದಕ್ಕೆ ಸೂರ್ಯನ ಹೋಗಿ ನಮಸ್ಕಾರ ಮಾಡ್ಕೋಬೇಕು. ಅದಕ್ಕೆ ಇವತ್ತಿಗೂ ಕೆಲವು ಮಂತ್ರಿಗಳ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಆದ್ರೆ ಇವತ್ತು ಅವರು ನೀನು ನೋಡ್ಬೇಕು, ಸಪ್ತ ವಿಶೇಷವಾಗಿರ್ತಕ್ಕಂಥ ದಿವಸ ಯಾವತ್ತು ಸೂರ್ಯ ರಥಸಪ್ತಮಿ ಬರುತ್ತೆ ಆವತ್ತಿನ ದಿವಸ ಎಷ್ಟೋ ಜನ ಹೋಗಿ ನದಿಲಿ ಸ್ನಾನ ಮಾಡಿ ಹೋಗ್ಬಿಟ್ಟು ತಮ್ಮ ಅಟ್ಲೀಸ್ಟ್ ರಕ್ಷೆ ಕಾಪಾಡ್ಕೊಂಡು. ಆ ಮಿನಿಸ್ಟರ್ಗಳೆಲ್ಲ ಚೆನ್ನಾಗಿದ್ದಾರೆ, ಪಾಪ ಚೆನ್ನಾಗಿರ್ಲಿ. ಅದೇ ರೀತಿ ಬೇರೆಯವರು ಮಾಡಬೇಕು. ದೇಶ ಸೇವೆ ಜೊತೆ ಜನಾರ್ದನ ಸೇವೆ ಅಂತ ನಿನ್ನ ಸೇವೆ ನೀನು ಮಾಡಿದ್ರೆ ಸಂತೋಷವಾಗಿರ್ತಾರೆ. ಕೆಲವು ಮಾತ್ರ ಹಿತ್ತಾಳಿ ಕಿವಿಗಳನ್ನ ಯಾರು ಇವತ್ತವರೆಗೂ ನರೇಂದ್ರ ಮೋದಿ ಎಲ್ಲ ಒಂದು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂತಾರೆ, ಆದರೆ ನಿರ್ಧಾರ ಒಬ್ಬ ವ್ಯಕ್ತಿ. ಅದಕ್ಕೆ ಹೇಳೋದು, ರಾಜ್ಯ ಪಟ್ಟಾಭಿಷೇಕ ಇರೋ ವ್ಯಕ್ತಿ ಮಂತ್ರಿನ ಮಾತ್ರ ಕೇಳ್ತಾನೆ ಹೊರತು ಯಾರನ್ನೂ ಕೇಳೋ ವ್ಯಕ್ತಿ ಅಲ್ಲ. ಅಂತ ವ್ಯಕ್ತಿ ಇವತ್ತಿನ ದಿವಸ ನಾವು ದೃಢ ನಿರ್ಧಾರ, ದೃಢ ಸಂಕಲ್ಪ ನೋಡಬೇಕಾದ್ರೆ ಅವ್ರಿಗೆ ಇರೋ ಕಂಟಕ ಏನು ಅಂದ್ರೆ ಫೆಬ್ರವರಿ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಮಾಘ ಮಾಸ. ಸೊ ಇಟ್ ಕ್ಯಾನ್ ಬಿ ಜನವರಿ ಎಂಡಿಂಗ್ ಇಂದ ಹಿಡಿದು ಫೆಬ್ರವರಿ ಸ್ಟಾರ್ಟಿಂಗ್ ಇಂದ ಹಿಡಿದು ಮಾರ್ಚ್ ಉಗಾದಿ ಬರೋವರೆಗೆ ಸೂರ್ಯ ಚೇಂಜ್ ಆಗಬೇಕಲ್ಲ, ರಥಪಚರಣೆ ಉಗಾದಿ ಅಂತ ಹೇಳ್ತೀವಿ. ಆ ಸಮಯಕ್ಕೆ ಕಂಟಕದಲ್ಲಿ ಗುರು ಬಲ ಇಲ್ಲ ಅವರಿಗೆ. ರವಿ ನೀಚನಾಗಿ ನೋಡ್ತಾನೆ. ರವಿ ನೀಚನಾಗಿ ನೋಡಿದ್ರೆ ಶುಕ್ರನ ಮನೇಲಿ ಕೂರ್ಸ್ಕೊಂಡಿದ್ದಾನೆ, ಶತ್ರು ಮನೇಲಿ ಕೂರ್ಸ್ಕೊಂಡಿದ್ದಾನೆ. ಶತ್ರು ಅಲ್ವಾ, ಶುಕ್ರ ಶತ್ರು ಮನೇಲಿ ತನ್ನ ಮನೇಲಿ ಸಿಂಹರಾಶಿಯಲ್ಲಿ ಕೂತ್ಕೊಂಡಾಗ ಯಾರ ಜೊತೆ ಇದ್ದಾನೆ? ಶನಿ. ಸೊ ಸ್ಲೋ ಪಾಯ್ಸನ್. ಶುಕ್ರ ಮತ್ತು ಶನಿ ಇನ್ನೊಂದು ತಮಾಷೆ, ನೀನು ಬ್ರೇಕ್ ಆದ್ಮೇಲೆ ಹೇಳಬೇಕಾದ್ರೆ ವಿಚಾರ ಇಷ್ಟೇ. ಶನಿ ಅಂಡ್ ಶುಕ್ರ ಯಾವತ್ತಿರ್ತಾರೆ ಜ್ಞಾಪಕ ಇಟ್ಕೋಬೇಕು, ಇಟ್ ಇಸ್ ಅ ಶಾರ್ಪ್ ಐಟಮ್ ಅಂತ. ವೆರಿ ಶಾರ್ಪ್ ಅಂತ ಅಂದ್ರೆ ಕಟುವಾಗಿ ಮಾತಾಡೋದು, ಶಾರ್ಪ್ ಆಗಿ ಬಿದ್ದೋಗ್ತಾನೆ ಅವನು ಅಂತ. ಯಾರಿಗೆ ಶಾರ್ಪ್ ಆಗಿ ಬಿದ್ದಿದ್ದು ಅಂದ್ರೆ ದ್ರೋಣಾಚಾರ್ಯನಿಗೆ. ಅಲ್ಲಿ ಅಶ್ವತ್ಥಾಮ ಹತಾಹಿತ ಅಂದ ತಕ್ಷಣ ಮಗ ಹೋಗ್ಬಿಟ್ಟು ಅಂತ ಬಿಟ್ಬಿಟ್ರು. ಭೀಷ್ಮಾಚಾರ್ಯರಿಗೆ ಅಲ್ಲಿ ಬಂದು ಶಿಖಂಡಿ ನಿಲ್ಸಿದ್ರು. ಶಿಖಂಡಿ ನಿಲ್ಸಿದ ತಕ್ಷಣ ಏನ್ ಮಾಡ್ದ, ಯಾರಿಗಾದ್ರು ಎದುರಿಸ್ತಿದ್ದ, ಶಿಖಂಡಿ ಕಂಡ್ರೆ ಆಗ್ತಿರಲಿಲ್ಲ. ಶಿಖಂಡಿ ಅಂದ್ರೆ ಅಲ್ಲಿ ನಪುಂಸಕ ನಿಂತು ಬಿಟ್ಬಿಟ್ರು. ಅಂದ್ರೆ ಇವರ ವೀಕ್ನೆಸ್ ನ ಎಲ್ಲರೂ ಕಂಡು ಹಿಡ್ಕೋಬಾರ್ದು. ಅಂತ ವ್ಯಕ್ತಿ ಒಂದು ಸಲಿ ಪಣಜಿಲಿ ಬೇಜಾರು ಮಾಡ್ಕೊಂಡತ್ರು. ಯಾವತ್ತು ನರೇಂದ್ರ ಮೋದಿ ಹತ್ತಿದ್ದಲ್ಲ ಯಾರ ಮುಂದೆನೋ ಅಲ್ಲಿ ಹತ್ರು. ಇವರೆಲ್ಲ ರಾಜಕಾರಣಿ ಅಂದ್ರು, ನೋಡ ಹತ್ಬಿಟ್ರೆ ಆಗ್ಬಿಡತ್ತಾ, ಸಮಾಧಾನ ಮಾಡ್ಬಿಟ್ರೆ ಆಗ್ಬಿಡತ್ತಾ ಅಂದ್ರು. ಅದೇ ಪಣಜಿಲ್ಲ ಅವ್ರು ಹೇಳಿದ್ರು, ನನಗೆ 69 ತುಂಬಿ 70 ಬೀಳ್ತಾ ಇದೆ, 69 ಅವರಿಗೆ. ನಾನು ಅದಕ್ಕೆ ಎಲ್ರಿಗೂ ಹೇಳಿದ್ದೀನಿ, 9 ಎಲ್ಲ ವೀಕ್ಷಕರು ದಯವಿಟ್ಟು ಗಮನಿಸಿ, ಕೇಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಇದು ಎಲ್ರಿಗೂ ಸಾರ್ವಜನಿಕವಾಗಿ ಫ್ರೀ ಉಚಿತವಾಗಿರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ನಿಮ್ಗೆ ಯಾವತ್ತು 9 ವರ್ಷ ಆಗುತ್ತೆ ಮಕ್ಕಳಿಗೆ, ಹುಡುಗ ಆಗಲಿ ಹುಡುಗಿ ಆಗಲಿ, 9, 19, 29, 39, 49, 59 ಈ 9ಗಳೆಲ್ಲ ಬರುತ್ತಲ್ಲ ಗಂಡಾಂತರಗಳು. ಜಯಲಲಿತಾ ಸತ್ತಿದ್ದು ಯಾವಾಗ? 69. ರಾಜಶೇಖರ ರೆಡ್ಡಿ ಸತ್ತಾಗ ಯಾವಾಗ? ವಿಶೇಷವಾಗಿ 59. ಆ 9ಗಳೇ ಬಂದಾಗ ಗಂಡಾಂತರಗಳು. ನರೇಂದ್ರ ಮೋದಿನ ವಿಚಾರ ಅವ್ರಿಗೆ ಗೊತ್ತು ಚೆನ್ನಾಗಿ ಏನಂತ. ಇಟ್ ಇಸ್ 69 ಆದ್ಮೇಲೆ 70. ನನ್ನ ಯಾವನ ಏನ್ ಬೇಕಾದ್ರೆ ಮಾಡ್ಬೋದು, ನೀವು ದಯವಿಟ್ಟು ಕಾಪಾಡಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ದಿವ್ಯಾ. ಓಕೆ ಗುರುಗಳೇ, ನೀವು ಪಣಜಿ ವಿಷಯವನ್ನ ಮಾತನಾಡ್ತಾ ಇದ್ರಿ, ಅದರ ಒಂದು ಅವ್ರು ಮಾತನಾಡಿರೋದು ಏನ್ ಮಾತಾಡಿದ್ದಾರೆ ಅಂತ ನಾವು ನೋಡೋಣ. ನೋಡ್ಕೊಂಬನ್ನಿ. कोई मेरी गलती निकल जाए, कोई मेरा गलत इरादा निकल जाए, आप जिस चौराहे में मुझे खड़ा करेंगे, मैं खड़ा होकर के देश जो सजा करेगा वो सजा भुगतने के लिए तैयार हूं. लेकिन मेरे देशवासी, दुनिया आगे बढ़ रही है, भारत की ये बीमारी देश को तबाह कर रही है. 800 मिलियन 65% 35 से कम उम्र वाले नौजवान
उनका भविष्य दांव पर लगा है। उसलिए मेरे भाइयों बहनों, जिनको राजनीति करनी है करें, जिनका लूट चुका है वो रोते रहे, गंदे आरोप लगाते रहे, लेकिन मेरे ईमानदार देशवासियों, आइए मेरे साथ चलिए। सिर्फ 50 दिन आप खड़े होकर के ताली बजा करके मुझे आशीर्वाद दे। देश देखेगा ईमानदार लोग। इस देश में ईमानदार लोगों की कमी नहीं है। इस देश में ईमानदार लोगों की कमी नहीं है। आइए ईमानदारी के इस काम में मेरा साथ दीजिए। शाबाश मेरे गोवा के प्यारे भाइयों बहनों, मैं आपका सर झुका करके नमन करता हूं। ये सिर्फ गोवा नहीं, ये हिंदुस्तान के हर ईमानदार की आवाज है। हिंदुस्तान के हर ईमानदार की आवाज है। भाइयों बहनों, मैं जानता हूं मैंने कैसे कैसी ताकतों से लड़ाई मोल ली है। मैं जानता हूं कैसे कैसे लोग मेरे खिलाफ हो जाएंगे। मैं जानता हूं 70 साल का उनका मैं लूट रहा हूं। मुझे जिंदा नहीं छोड़ेंगे, मुझे बर्बाद करके रहेंगे। उनको जो करना है करे। 50 साल भाइयों बहनों, 50 दिन मेरी मदद करे। देश 50 दिन मेरी मदद करे। जोर से तालियों के साथ मेरी इस बात को स्वीकार कीजिए आप। बहुत बहुत धन्यवाद। ಅಂಜದ ಗಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಆದ್ರೂ ಕೂಡ ಪಣಜಿಯಲ್ಲಿಯೋ ಒಂದು ರೀತಿ ಭಾವುಕರಾಗಿ ಮಾತನಾಡಿದ್ರು ಅಂತ ನಾವು ನೋಡ್ತಾ ಇದ್ದೀವಿ. ಎಷ್ಟೆಲ್ಲ ಸವಾಲುಗಳನ್ನ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ನೀವು ಹೇಳೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಅಷ್ಟು ಸವಾಲುಗಳನ್ನ ಇದಕ್ಕಿಂತ ಎತ್ತರವಾದಂತಹ ಸವಾಲುಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ. ಇಲ್ಲ, ಮಾಡಬೇಕು ಅಂತಲ್ಲ. ಇನ್ನೊಂದು ವಿಚಾರ ರಹಸ್ಯ ಇಷ್ಟೇ. ಇವತ್ತಿನ ದಿವಸ ನರೇಂದ್ರ ಮೋದಿನ ಬೈತಾ ಇದ್ದಾರೆ, RBI ಅನ್ನು ಬೈತಾ ಇದ್ದಾರೆ. ಇವರೆಲ್ಲ ಅನ್ಕೊಂಡಿದ್ರೆ ದುಡ್ಡು ಸಾಲದು, ಶಾರ್ಟೇಜು, ಹಾಗೆ ಹೀಗೆ ಸ್ಟ್ರೈಕ್ ಬೇರೆ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು. ಬುದ್ಧಿ ಇಲ್ಲ ಅವರಿಗೆ. ನರೇಂದ್ರ ಮೋದಿ ದಡ್ಡ ಶಿಖಾಮಣಿ ಅಲ್ಲ. ನರೇಂದ್ರ ಮೋದಿ ಎಷ್ಟು ವಿಶೇಷ ಅಂದ್ರೆ ಇವತ್ತು ದುಡ್ಡು ಆಲ್ರೆಡಿ ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲಿ ದುಡ್ಡು ತಯಾರಾಗುತ್ತೋ ರೆಡಿ ಮಾಡಿಟ್ಟಿದ್ದಾರೆ. 100 ರೂಪಾಯಿ, 50 ರೂಪಾಯಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವ್ದನ್ನು ಜಾಸ್ತಿ ಮಾಡಿದ್ದಾರೆ ಅಂದ್ರೆ 500 ರೂಪಾಯಿ 2000 ರೂಪಾಯಿ ಕೊಟ್ಬಿಟ್ಟಿರಲ್ಲ. ಯಾಕೆ ಕೊಟ್ರು ಅಂದ್ರೆ ಬೇಗ ಜನಕ್ಕೆ ಸೇರ್ಬಿಡ್ಲಿ, ಅವ್ರು ಹಾಕಿದ ದುಡ್ಡು ಬೇಗ ಸೇರ್ಬಿಡ್ಲಿ. ನಿನ್ ಖರ್ಚಾಗದೆ ಇರ್ಬೋದು, ನಿನ್ ಕೈಗೆ ಸಿಗದೆ ಇರ್ಬೋದು, ಬೇಗ ಜನಕ್ಕೆ ಸೇರ್ಬಿಡ್ಲಿ ಅಂತ 2,000 ರೂಪಾಯಿ ಮಾಡಿದ್ರು. ನಾನು ಫಸ್ಟ್ ಯೋಚನೆ ಮಾಡಿದೆ, ಒಂದು 500 ರೂಪಾಯಿ ಕೊಟ್ಬಿಡ್ಬೇಕಾಯ್ತು, ಫಸ್ಟ್ 100 ರೂಪಾಯಿ ಹಂಚ್ಬಿಡ್ಬೇಕಾಯ್ತು. 2,000 ರೂಪಾಯಿ ಕಳ್ರೆಲ್ಲ ಏನ್ ಮಾಡ್ತಾರೆ, ಬೇಕು ಒಂದು ಬ್ಯಾಂಕಲ್ಲಿ ಚೇಂಜ್ ಮಾಡ್ಕೊಂತ ಇದ್ದಾರೆ ದೇಶದವರು. ಒಂದಷ್ಟು ಜನ ಎಲ್ಲ ಮಾಡ್ಕೊಂತೀರಿ, ನೀನು ನೋಡ ನೀನು ಒಂದಿಷ್ಟು ಕಮಿಷನ್ ಕೊಟ್ಬಿಡ್ತೀನಿ, ನಾನು ಹೊರಗಡೆ ತಂದು ಕೊಟ್ಬಿಡು, ಇದು ಹೇಗಿದ್ರೆ ಎಕ್ಸ್ಚೇಂಜ್ ಮಾಡ್ಬೇಕಲ್ಲ, ಹೊರಗಡೆ ನಾನು ಇಷ್ಟು ಜಾಡಿಲಿ ತಂದು ಕೊಡ್ತೀನಿ, ನೆತ್ಕೊಂಡು ಹೋಗು. ಸ್ಟೋರೇಜ್ ಸ್ಪೇಸ್ ಕೂಡ ಅವ್ರಿಗೆ ಸೇವ್ ಆಯ್ತು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಎಷ್ಟು ಬುದ್ಧಿವಂತರು ಅಂದ್ರೆ, ಎಲ್ಲ ರಿಸರ್ವ್ ಬ್ಯಾಂಕ್ ಅಲ್ಲಿ ಎಲ್ಲಿ ದುಡ್ಡು ತಯಾರು ಮಾಡ್ತಾರೋ 50 ರೂಪೀಸ್ 100 ರೂಪೀಸ್ ನೋಟ್ ರೆಡಿ ಮಾಡಿಟ್ಟಾರೆ. ಇದು ಜನಕ್ಕೆ ತಲುಪತ್ತೆ. ಸತ್ಯ ಇದು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಾಗ್ಲಿ, ಕೆಲವೊಂದು ಜಾಗದಲ್ಲಾಗ್ಲಿ ನನಗ್ ಬಂದಿರೋ ಮಾಹಿತಿಗಳು ನನಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವು ನೇರ ನಿರ್ಧಾರ ಅನ್ನೋ ತರ ಮಾಡ್ಕೊಂಡಿರ್ತೀವಿ. ಆದ್ರೆ ವ್ಯವಸ್ಥೆ ಏನು ಅಂದ್ರೆ ಪ್ರತಿಯೊಬ್ಬರು ತಿಳ್ಕೋಬೇಕು, ಜೀವನದಲ್ಲಿ ಯಾವ ಕಾಲಕ್ಕೂ ಆ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾರೆ ಹೊರತು ಮಾಡ್ಬಿಟ್ಟು ನೆಡಿಯಾಗಿ ಒದ್ದಾಡ್ತಾರೆ. ಇವಾಗ ನೀವು ಒದ್ದಾಡ್ತಿರ್ಬೋದು, ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಸೇರುತ್ತೆ. ಇನ್ನೊಂದು ತಮಾಷೆ ಅಷ್ಟೆಲ್ಲ ತಯಾರಿ ಆಗದೆ ಅವ್ರು 50 ದಿನ ಅಂತ ಹೇಳ್ತಿದ್ರ. ಒಂದು ಎರಡನೇದು ಜನ್ಧನ್ ಯೋಜನಾ ಅಂತ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಪೆದ್ದುಗಳಿಗೆ ಗೊತ್ತೇ ಇಲ್ಲ. ಇವತ್ತಿನ ದಿವಸ ಕೋಟ್ಯಾಧೀಶ್ವರ ಜನ್ಧನ್ ಯೋಜನೆಗೆ ಹಾಕೊಂಡಿದಾರಮ್ಮ ಅಕೌಂಟ್ಸ್, ಬ್ಯಾಂಕ್ ಓಪನ್ ಮಾಡಿದ್ದಾರೆ. ನಾನೇ ಇನ್ನೂ ಆಕ್ಚುಲಿ ಓಪನ್ ಮಾಡಿಲ್ಲ, ಇನ್ನೊಂದಷ್ಟು ಜನಕ್ಕೆ ಓಪನ್ ಮಾಡ್ಕೊಂತ ಹೇಳಿದೀನಿ. ಯಾಕೆ ಗೊತ್ತಾ, ಈ ನರೇಂದ್ರ ಮೋದಿ ಈ ದುಡ್ಡು ಬರುತ್ತಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಸ್ಟೇಟ್ಗೂ ಸೇರಿಸಿದ್ದಾರೆ. ಕರ್ನಾಟಕಕ್ಕೂ ಈಗ ಮಾರ್ಚ್ ಒಳಗೆ ಬಂದು ಸೇರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ ಸೇರುತ್ತೆ ಅಂದ್ರೆ ವಿಶೇಷ, ಎಲ್ರಿಗೂ ದುಡ್ಡು ಬ್ಯಾಂಕ್ ಅಲ್ಲಿ ಇವರೇ 10,000 20,000 ಹಾಕ್ತಾರೆ. ಯಾವಾಗ 50 ಡೇಸ್ ಅಷ್ಟೊತ್ತಿಗೆ. ಮಾರ್ಚ್ ಆದ್ಮೇಲೆ ನೀವು ನೋಡ್ಬೇಕು ಯಾರ್ಯಾರು ಜನ್ಧನ್ ಯೋಜನಾದ ಕೋಟಾ ಇದೆ ದುಡ್ಡು ಬೇರೆಯವ್ರು ಹಾಕೋಬೇಡಿ ಅಂತ ಯಾಕೆ ಹೇಳ್ತೀರ ಅಂದ್ರೆ, ನಾನೇ ದುಡ್ಡು ಹಾಕ್ತಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತಾರೆ, 20,000 ಅಂದ್ರೆ 2022 ಒಳಗೆ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ಯುವರ್ ಓನ್ ಹೌಸ್. ಎಲ್ಲರಿಗೂ ನೆರಳಿರುತ್ತೆ. ಇದು ನನ್ನ ಮಾತು, ನಾನು ಮಾಡ್ತೀನಿ ಅಂತ ತೋರಿಸ್ತಾರೆ. ಸೊ ಆ ಜನ್ಧನ್ ಯೋಜನೆ ಯಾರಿದ್ರೆ ನೀವೆಲ್ಲ ಒಂದು ಮಾಡ್ಕೊಂಡ್ರೆ, ನೀವು ಇಷ್ಟು ಜನ ಇದ್ರೆ ನಂಗೆ ಗೊತ್ತಾಗತ್ತೆ. ನಾನು ಅವಾಗ ಲೆಕ್ಕ ತೋರಿಸ್ಬಿಟ್ಟು ಎಲ್ರಿಗೂ ಮನೆ ದುಡ್ಡು ಸುಲಭ. ಯಾಕಂದ್ರೆ ಈ ದುಡ್ಡು ನಾನೇನು ಮಾಡಕ್ಕಾಗಲ್ಲ, ದೇಶಕ್ಕೋಸ್ಕರ. ಇಟ್ ಇಸ್ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂದಾಗ, ಅಥವಾ ದೇಶದ ಫಂಡ್ ಅಂದಾಗ ನಿಮಗೆ ಮಾಡಕ್ಕೋಸ್ಕರ ಮಾಡಿದ್ದೀನಿ ಅಂತ ವ್ಯವಸ್ಥೆ ಮಾಡಿರೋದು. ಸೊ ಆ ವ್ಯಕ್ತಿ ಇದು ಮಾಡಕ್ ರೆಡಿ ಇದ್ದಾರೆ. ದುಡ್ಡಿಗೆ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ದಿವಸ ಪರದಾಡ್ತಾರೆ ಅಷ್ಟೇ. ಯಾಕೆ ಗೊತ್ತಾ, ಇನ್ನೊಂದು ತಮಾಷೆ ಗೊತ್ತಾ,
ಜನಗಳು ಎಷ್ಟು ಜನ ಬುದ್ಧಿವಂತರು ಅಂದ್ರೆ ಕೋಟ್ಯಾಧೀಶ್ವರ ಮಾತ್ರ ದುಡ್ಡು ಇಟ್ಕೊಂಡಿದ್ದಾರೆ. ಈಗ ನಮ್ಗೆಲ್ಲ ದುಡ್ಡುಗಳು ಏನು ಸ್ವಲ್ಪ ಇತ್ತು, ನಾವು 100 ರೂಪಾಯಿ 10 ರೂಪಾಯಿ ಇಟ್ಟೆ. ನಿನಗೆ ನೋಡ್ದಂಗೆ ನಾನು ಎಲ್ಲರಿಗೂ ಆಶೀರ್ವಾದ ಮಾಡಕ್ಕೆ ಒಂದು 10 ರೂಪಾಯಿ ಕಾಯಿನ್ಸು ಗಿನ್ಸು ಇಟ್ಕೊಂಡಿರ್ತದೆ. ಇಂಥದ್ದಿದ್ದಾಗ 100 ರೂಪಾಯಿ ವ್ಯವಸ್ಥೆ ಅಷ್ಟೇ ನಮ್ಗೆ ಲಾಸ್ಟ್ ಇರುತ್ತೆ ಹೊರತು 500 1000 ಎಲ್ಲ ಇರಲಿಲ್ಲ. ನೀನು ಹಳ್ಳಿಗೆ ಹೋಗಿ ನೋಡು, ಅವ್ರುಗಳು ಕೆಲವರೆಲ್ಲ ಹಳ್ಳಿ ಕೆಲಸ ಮಾಡ್ತಾರಲ್ಲ, 500 ರೂಪಾಯಿ ಕೂಲಿ ಬರುತ್ತಲ್ಲ, ಅವ್ನು ಖರ್ಚೆ ಮಾಡ್ತಿರ್ಲಿಲ್ಲಮ್ಮ, ಊಟ ತಿಂಡಿ ಮಾಡ್ಕೊಂಡಿರ್ತಾನೆ. ಪಿಸ್ನಾರಿಗಳು ಕೆಲವರು ಅವ್ರವ್ರ ಮನೇಲಿ 2 ಕೋಟಿ 1 ಕೋಟಿ ಇಟ್ಟಿದ್ದಾರೆ. ನಾವ್ ಅನ್ಕೊಳ್ಳೋದು ಓ ಬಡವ್ರ ಪಾಪ ಇಟ್ಟಿಲ್ಲ ಅಂತ, ಅವರೇ ಚೇಂಜ್ ಮಾಡ್ಕೊಳಕ್ ಒದ್ದಾಡ್ತಿರೋದು. ನಿಜವಾಗ್ಲೂ ಮಿಡ್ಲ್ ಕ್ಲಾಸ್ ಮ್ಯಾನ್ ಒದ್ದಾಡ್ತಾ ಇರೋದು. ಚಿಕ್ಕ ಕೆಳಗಿರೋನು ಚೆನ್ನಾಗಿ ದುಡ್ಡು ಅವನ ಹತ್ರ ಇಟ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಅವನು ಒದ್ದಾಡ್ತೀನಿ. ನಿಯತ್ತಿಂದ ಸಂಪಾದನೆ ಮಾಡೋರು ಇಟ್ಕೊಂಡಿರ್ತಾರೆ. ಕೆಲವರು ಜೋಡಿಸಿದ್ದವ್ರು, ಕೆಲವರು ಚೀಟಿ ಗಿಟಿ ಹಾಕೊಂಡಿರ್ತಾರೆ. ಆ ಅಮ್ಮ ಯಾರೋ ಪಾಪ ಚಿಂತಾಮಣಿ ಹತ್ರ ಚೀಟಿ ಮಾಡ್ಕೊಂಡು 1.25 ಕೋಟಿ ಎತ್ತಿಟ್ಕೊಂಡಿದ್ಲು. ಪಾಪ ಏನ್ ಮಾಡ್ತೀಯಾ, ಸತ್ತೋದ್ಲು. ಅಯ್ಯೋ ಇದು ಚೇಂಜ್ ಮಾಡಕ್ಕಾಗಲ್ಲ ಅನ್ನೋ ಸತ್ತೋದ್ಲು. ಹೀಗೆ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿಟ್ಟಿದ್ದಾರೆ. ಯಾರಿಗೆ ಭಯ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಹೇಳುವ, ಮತ್ತಷ್ಟು ಇಟ್ಕೊಂಡು ಎಷ್ಟು ಇಟ್ಕೊಂಡು ಏನ್ ಮಾಡ್ತಾರೆ. ಇವತ್ತಿನ ದಿವಸ ಮನುಷ್ಯ ರಾತ್ರಿ ಮಲಗಿರೋ ನೆಗೆದು ಬಿದ್ದು ಹೋಗ್ತಾನೆ ಅಂತ ಗೊತ್ತಿಲ್ಲ. ಆದ್ರೂ ಜನಕ್ಕೆ ಇವತ್ತಿಗೂ ನಾನು ಎಲ್ಲ ರಾಜಕೀಯ ವ್ಯಕ್ತಿಗೆ ಏನ್ ಹೇಳ್ತೀನಿ, ದಯವಿಟ್ಟು ನೀವುಗಳು ಇಲ್ಲಿ ಸಂತೋಷವಾಗಿರ್ಬೋದು. ಎಷ್ಟು ಜನ ಬಡಬಗ್ರಿದ್ದಾರೆ ಅಷ್ಟು ಜನನ ಯೋಚನೆ ನರೇಂದ್ರ ಮೋದಿ ಮಾಡಿದಾಗೆ ನೀವು ಅಟ್ಲೀಸ್ಟ್ ಲೈಫ್ ಟೈಮಲ್ಲಿ ಒಂದ್ಸಲ ಮಿನಿಸ್ಟರ್ ಆಗಿರ್ತೀರಾ, ನಾಳೆ ಬೆಳಗ್ಗೆ ಇರ್ತಿರೋ ನೆಗೆದು ಬಿದ್ದು ಹೋಗ್ತೀವೋ ಗೊತ್ತಿಲ್ಲ. ಮಾಡಿ ಜನಕ್ಕೆ ಅವ್ರ ದುಡ್ಡು, ಕೆರೆ ನೀರು ಕೆರೆಗೆ ಚೆಲ್ಲಿ 100 ರೂಪಾಯಿ ತಿಂತಿಯಮ್ಮ, 75 ರೂಪಾಯಿ ಖರ್ಚು ಮಾಡಿ 25 ರೂಪಾಯಿ ತಿಂದು ಸಾಯಿ ಹೋಗಿ. ನಿಂದೆ ಒಂದು ಕೂಲಿ ಅಂತ ಇಟ್ಕೋ, ಸಂಭಾವನೆ ಅಂತ ಇಟ್ಕೋ, ಲಂಚ ಅಂತ ಇಟ್ಕೋ. ಇನ್ಮೇಲೆ ಅಟ್ಲೀಸ್ಟ್ ಲಂಚ ಇಲ್ಲದೆ ದೇಶ ಚೆನ್ನಾಗಿರ್ಲಿ ಅಂತ ನಾವೇ ಆಶಿಸ್ತೀವಿ. ಓಕೆ ಗುರುಗಳೇ, ಡೈರೆಕ್ಟ್ ಆಗಿ ನಾವು ಮಾತನಾಡೋದಾದ್ರೆ ಯಾವ ರೀತಿಯಾದಂತಹ ಕಂಟಕಗಳು ಅವ್ರಿಗೆ ಎದುರಾಗಬಹುದು, ಸೊ ಯಾವ್ಯಾವ ವಸ್ತುಗಳಿಂದ ಆಗಬಹುದು, ಅವ್ರು ಜಾಗೃತರಾಗಿರ್ಬೇಕು ಅಂತ ಹೇಳ್ತೀರಿ? ಮೊದಲೇದಾಗಿ ಸಾಧಾರಣವಾಗಿ ಈಗ ನಾವು ಕುಜ ಬಂದು ವೃಶ್ಚಿಕದಲ್ಲಿ ಕೂತೋದು. ವೃಶ್ಚಿಕ ಅಂದ್ರೆ ಚೇಳು, ಬಾಲ್ದಲ್ಲಿ ಹೊಡೆಯುತ್ತೆ, ಮುಂದೆನೋ 2 ಬಾಯಿ ಇರುತ್ತೆ. ಈ ರೀತಿ ಇದ್ದ ಪಕ್ಷದಲ್ಲಿ ಗ್ಯಾರಂಟಿ ವಿಚಾರ ಏನು ಅಂದ್ರೆ ರಕ್ತ ಕಾರತ್ತೆ ಅಂತ ಹೇಳುತ್ತೆ. ರಕ್ತ ನೋಡ್ಲೇಬೇಕು. ಸೊ ಅವ್ರಿಗೆ ಸುಮ್ಮನೆ ಹಂಗು ಹಿಂಗು ಆಗಲ್ಲ, ರಕ್ತ ಬರಲೇಬೇಕು. ಫಾರ್ ಎಕ್ಸಾಂಪಲ್ ವಿಷ ಜಾಸ್ತಿ ಹಾಕ್ಬಿಟ್ರು ಬಾಯಲ್ಲಿ ರಕ್ತ ಬರ್ಬೋದು, ಬಾಯಲ್ಲಿ ರಕ್ತ ಬಂದು ಮೂಗಲ್ ರಕ್ತ ಬಂದು ಹೋಗ್ತಕ್ಕಂಥದ್ದು. ಎಲ್ಲೋ ಬೀಳಿಸಿ ಹೊಡೆದು ಬಿಡಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ಒಂದ್ಸರಿ ಹೋಗ್ತಾ ಇದ್ದಾಗ ಪೆರೇಡ್ ಅಲ್ಲಿ ಯಾರೋ ಒಬ್ಬ ಎತ್ಕೊಂಡ ಗನ್ ಎತ್ತ ಅಳ್ಬಿಟ್ಟ ಹಿಂಗೆ ಹೊಡೆಯಕ್ಕೆ ಹೋದಾಗ. ಸೊ ರಾಜೀವ್ ಗಾಂಧಿ ಬಿದ್ದು ಆ ಟೈಮಲ್ಲಿ. ಇಂದಿರಾ ಗಾಂಧಿನ ಶೂಟ್ ಮಾಡಿಸಿ ಒಳಗೆ ಜೊತೆಲಿ ಇದ್ದವರೇ ಸಾಯಿಸ್ಬಿಟ್ರು ವಾಕಿಂಗ್ ಟೈಮ್. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಯಾವಾಗ ಒಬ್ರು ಹೋಗ್ತಾರೆ, ಯಾವಾಗ ಏಕಾಂತವಾಗಿ ಕೂತಿರ್ತಾರೆ, ಯಾವಾಗ ಯಾರ ಹತ್ರ ಮಾತಾಡ್ತಾರೆ, ಒಬ್ಬರೇ ಅಂತ ಅವ್ರ ಜೊತೆಗೆ ಇರೋದಂತಾನೆ ಗೊತ್ತಾಗಬೇಕು. ಸೊ ನಾಳೆ ದಿವಸ ಇವತ್ತು ಅಮಿತ್ ಶಾ ಬಹಳ ಕ್ಲೋಸ್ ಫ್ರೆಂಡು, ರಾಜನಾಥ್ ಸಿಂಗ್ ಬಹಳ ಕ್ಲೋಸ್ ಫ್ರೆಂಡು, ಇನ್ನೂ ಚೆನ್ನಾಗಿ ಕ್ಲೋಸ್ ಅಂತಕ್ಕಂಥದ್ದು ನಮ್ಮ ಸುಷ್ಮಾ ಸ್ವರಾಜ್. ಪಾಪ ಸುಷ್ಮಾ ಸ್ವರಾಜ್ ಹಾಸ್ಪಿಟಲ್ ಇದ್ದಾರೆ. ಮಾತುಕತೆ ಎಲ್ಲ ಫ್ರೀ ಆಗಿ ಅದರ್ ದೆನ್ ಪಾಲಿಟಿಕ್ಸ್ ಚೆನ್ನಾಗಿ ಮಾತಾಡ್ತಿದ್ದು ಇವ್ರಗಳ ಜೊತೆಗೆ. ಇನ್ನು ಜೇಟ್ಲಿ ಹತ್ರ ಜಾಸ್ತಿ ಮಾತಾಡಲ್ಲ ಅವರು, ಜಾಸ್ತಿ ಇವ್ರಗಳ ಹತ್ರ ಮಾತಾಡ್ತಾರೆ. ಅಂತ ವ್ಯಕ್ತಿನೂ ನಾಳೆ ದಿವಸ ಎಲ್ಲೋ ಇವ್ರು ಇದ್ದಾಗ ನೋಡ್ಕೊಳ್ಳಿ, ಅವ್ನು ಬರ್ದಿದ್ದ ಟೈಮಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಕಾಳಸರ್ಪ ದೋಷ ಅಂತ ಕರಿತೀವಿ ಇದನ್ನ. ಸೊ ರಾಹು ಯಾವಾಗ ಒಬ್ಬನೇ ಇರ್ತಾನೆ, ಎಲ್ಲಾ ಗ್ರಹಗಳನ್ನ ಬಂಧನೆ ಮಾಡಿದಾಗ ಓನ್ಲಿ ಸೂರ್ಯನ ಮನೆಯಲ್ಲಿ ಶನಿ ಮತ್ತೆ ಶುಕ್ರ ಆಚೆ ಇದ್ದಾರೆ. ಶಾರ್ಪ್ ಐಟಮ್ ಅಂತ ಹೇಳ್ತೀವಿ. ಶನಿ ಮತ್ತೆ ಶುಕ್ರ ಇದ್ರೆ ಇಟ್ ಇಸ್ ಅ ಶಾರ್ಪ್ ಥಿಂಗ್, ಇಟ್ ಕ್ಯಾನ್ ಬಿ ಪೋಕ್ಡ್. ಶಾರ್ಪ್ ಅಂದ್ರೆ ಕಟುವಾದ ಮಾತು ಅವ್ರಿಗೆ ಮಾಡ್ತಕ್ಕಂಥದ್ದು, ವಿಷ ಹಾಕ್ತಕ್ಕಂಥದ್ದು, ಕಟುವಾಗಿರ್ತಕ್ಕಂಥದ್ದು. ಸೊ ಈ ಶಾರ್ಪ್ ಮುಖಾಂತರವಾಗಿ ಏನಾದ್ರೂ ಮಾಡ್ಬೋದು. ಇಲ್ಲ ಮೆಟಲ್ಸ್ ಅಂತ ಕರಿತೀವಿ. ಮೆಟಲ್ಸ್ ಅಂದ್ರೆ ಸೂರ್ಯನ ಜೊತೆ ಶನಿ ಕೂತಿದ್ದಾನೆ, ತಂದೆ ಮಗ ಒಂದೇ ಮನೇಲಿ ಕೂತಿರಂತೆ. ಸೊ ಮೆಟಲ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಹೆಲಿಕಾಪ್ಟರ್, ಏರೋಪ್ಲೈನ್, ಕಾರ್, ಯಾವ್ದೋ ಚುಚ್ಕೊಳತ್ತೆ. ಸೊ ಹೆಂಗೋ ಮಾಡೋಣ, ರಾಜಶೇಖರ ರೆಡ್ಡಿಗೆ ಹೋಗ್ಬಿಟ್ಟು ಬಿದ್ದ ಅಂತಕ್ಕಂಥ. ಬಟ್ ರಾಜಶೇಖರ ರೆಡ್ಡಿಗೆ ಬೇರೆ ವಿಚಾರ. ಹೇಗೆ ಸತ್ರು ಅಂದ್ರೆ ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ನಾವು ಕ್ರಿಶ್ಚಿಯಾನಿಟಿ ಹಬ್ಬಿಸ್ತೀವಿ ಅಂತ ಬೈಬಲ್ಗಳು ಮಾಡ್ಕೊಂಡು ಕೂತ್ಕೊಂಡ್ರು. ಸೊ ಹಾಗೆ ಮಾಡಬಾರ್ದಾಗಿತ್ತು ಅವರು. ಆ ತರ ಮಾಡಿದಾಗ ಏನಾಯ್ತು, ದೇವ್ರೇ ದಂಡಂ ದಶಗುಣಂ ಭವೆ, ದೇವ್ರನ್ನ ಕಾಪಾಡ್ಬೇಕು ನಾವು, ಧರ್ಮನ ವಿರೋಧಿಸಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ತಂದೆ ತಾಯಿನ ನಾವು ತಂದೆ ತಾಯಿ ಅನ್ಬೇಕು, ಇನ್ನೊಬ್ಬನ ತಂದೆ ತಾಯಿ ಅನ್ಬಾರ್ದು. ಸೊ ಇಡೀ ನಾನು ಆಂಧ್ರ ಪ್ರದೇಶ್ ಪೂರ್ತಿ ನಾನು ಇದನ್ನ ಮಾಡ್ಬಿಡ್ತೀನಿ, ಕನ್ವರ್ಷನ್ ಮಾಡಿ ಬಿಸಾಕ್ಬಿಡ್ತೀನಿ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅಂತ ಕೇಳ್ಕೊಂಡು ಕೂತ್ಕೊಂಡಿರು. ದೇವ್ರೇನ್ ಮಾಡಿದ್ರು, ಹಿಂಗೆಲ್ಲ ನೀನು ಅಧರ್ಮ ಮಾಡ್ಬಾರ್ದು, ನಿನಗೆ ಇಷ್ಟನೇ ಮಾಡ್ಕೊ, ಯಾವಾಗ ಇಷ್ಟ ಸೇರಿಸ್ಕೊ, ಹಾಳಾಗೋಗ್ಲಿ, ಆದರೆ ಈ ತರ ಮಾಡ್ಬೇಡ. ದೇವರೇ ಬುದ್ಧಿ ಕೊಟ್ಟ. ಎಲ್ಲಿ ಕೊಟ್ಟ ಸತ್ತಿದ್ದ? ಆಲಗಡ್ಡ ಹತ್ರ ನರಸಿಂಹಸ್ವಾಮಿ ಅಹೋಬೆಲದಲ್ಲಿ ಹಿರಣ್ಯಕಶಿಪು ಸಾಯಿಸ್ಬಿಟ್ಟು ಹೆಲಿಕಾಪ್ಟರ್ ಹೋಗ್ಬಿದ್ದು. ಎಷ್ಟು ದಿವಸ ಆದ್ಮೇಲೆ? 4 ದಿವಸ ಆದ್ಮೇಲೆ ಕಾಯ್ತು. ಧರ್ಮ ಅರ್ಥ ಕಾಮ ಮೋಕ್ಷ. 4ನೇ ದಿವಸಕ್ಕೆ ರಾಹು ಚೇಂಜ್ ಆದ. ಸೊ ಇವರಿಗೆ ರಾಹು ಇದ್ದಾನೆ, ಮಾಘ ಮಾಸಕ್ಕೆ ರಾಹು ಬರ್ತಾನೆ. ಆ ರಾಹು ಬಂದಾಗ ದಯವಿಟ್ಟು ಗಂಡ ಅಂತ ಗಾಳಿ. ಈಗ ಫಾರ್ ಎಕ್ಸಾಂಪಲ್ ನೀನು ಜಾರ್ ಬೀಳ್ತೀವಿ ಅಂತೀವಿ, ಎಲ್ಲಿ ಜಾರ್ತೀವಿ? ಸ್ಕಿಡ್ ಆಗೋ ಜಾಗ ಆಯಿಲ್ ಇರುತ್ತೆ, ರಾಹು ಹುಷಾರು ಅಂತ ಹೇಳ್ತೀವಿ. ಗಾಳಿಯಿಂದ ಅಂತೀವಿ, ಗಾಳಿಯಿಂದ ಫಾರ್ ಎಕ್ಸಾಂಪಲ್ ಯಾವುದೋ ಹೋಗ್ತಾ ಇದೆ ಗಾಳಿಯಲ್ಲಿ ನಿನಗೆ ಯಾರೋ ಇನ್ಫೆಕ್ಷನ್ ಆಯಿತು, ಅದು ಸ್ವಲ್ಪ ಇದ್ದಾಗ ಹಾಗೇ ಹಬ್ಬುತ್ತಾ ಬಂತು, ಒಳಗಡೆ ಆಗಿದ್ದು ಗೊತ್ತಿಲ್ಲ. ಇವಾಗ 108 ಕಾಯಿಲೆ ಯಾರಿಗೆ ಅಂದರೆ ಜಯಲಲಿತಾಗ ಒಳಗೆ 108 ಕಾಯಿಲೆ ಅಂದರೆ ಮಲ್ಟಿ ಕಾಯಿಲೆಗಳು ಗೊತ್ತಾಗಲ್ಲ. ಹಾಗೆ ನರೇಂದ್ರ ಮೋದಿಗೆ ಯಾವುದೂ ಕಾಯಿಲೆ ಇಲ್ಲ, ಆದರೆ ರಾಹು ನೋಡೋದ್ರಿಂದ ನೀಚವಾಗಿ ಗ್ರಹ ಪರಿವರ್ತನೆ ಮಾಡ್ತಾನೆ. ಸೊ ಅದನ್ನೆಲ್ಲ ನಾವು ನೋಡ್ಕೋಬೇಕು. ಸೊ ನರೇಂದ್ರ ಮೋದಿಗೆ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಅನುಗ್ರಹ, ನಾವು ಏನು ಮಾಡಿದ್ರೂ ಅನುಗ್ರಹವಾಗೇ ಇರಬೇಕು, ಸಂಬಂಧ ನೋಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್.
ಗುರುಗಳೇ, ತಾವು ಇಷ್ಟೆಲ್ಲ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ನೀವು ಅವಾಗ್ಲೇ ಕೂಡ ಹೇಳಿದ್ರಿ, ಮಾಧ್ಯಮದಲ್ಲಿ ಕೂತು ನಾನು ಮಾತನಾಡ್ತಿದ್ದೀನಿ ಅಂದ್ರೆ ಈ ವಿಷಯ ತಲುಪಬೇಕಾದ ವ್ಯಕ್ತಿಗೆ ಯಾವುದೋ ಒಂದು ಮೂಲದಿಂದ ತಲುಪಲಿ, ಅವರು ಅದನ್ನ ಪರಿಹಾರ ಮಾಡ್ಕೊಳ್ಳಿ, ಇದರಿಂದ ನಾನೇನು ಹೆಸರು ಮಾಡ್ಬೇಕಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು, ಇದು ಯಾವುದು ಕೂಡ ನಡೆಯಲ್ಲ, ಇದೆಲ್ಲ ನಿಮ್ಮ ಏನು ಹಿತಾಸಕ್ತಿಗೋಸ್ಕರ ಕಥೆ ಹೇಳ್ಬೋದು. ಅವ್ರು 108 ಜನ ಶಾಸ್ತ್ರ ಇರೋರು, 108 ಜನ ಹೊಟ್ಟೆ ಕಿಚ್ಚಿಗೆ, 40 ಜನ 1000 ಜನ ನನ್ನ ಬಗ್ಗೆ ಹೇಳಿ, ಐ ಡೋಂಟ್ ಬಾದರ್. ನಾಳೆ ದಿವಸ ಆದಾಗ ಬಾಯಿ ಬಡ್ಕೊಳಕ್ ಆಗಲ್ಲ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ದೇಶದ ಹಿತಾಸಕ್ತಿಯಲ್ಲಿ ಧರ್ಮ ಪ್ರಚೋದನ ಪೂರ್ವಕವಾಗಿ ನಾನು ಮಾಡಬೇಕಾದ ಕರ್ತವ್ಯ ನರೇಂದ್ರ ಮೋದಿ ಅವರು ಉಳಿಬೇಕು. ಸೊ ಅವರಿಗೆ ಅಕಸ್ಮಾತ್ ಕಂಟಕ ಬಂದ್ರೆ ಅದನ್ನ ನೋಡ್ಬೇಕು. ನಾನು ಬರೀ ಎಲ್ರಿಗೂ ಜ್ಯೋತಿಷ್ಯ ಶಾಸ್ತ್ರ ಹೇಳಲ್ಲ. ಆಮೇಲೆ ಇನ್ನೊಂದು, ಫಾರ್ ಎಕ್ಸಾಂಪಲ್, ಟು ಬಿ ಫ್ರಾಂಕ್ ವಿತ್ ಯು, ನಾನು ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಅಲ್ಲ. ಇದರ ತನಕ ಇತಿಹಾಸದಲ್ಲಿ ಮಾಧ್ಯಮದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. 1900 ಕರೆಕ್ಟಾಗಿ 95ಕ್ಕೆ 1995ಕ್ಕೆ ನಾನು ಯಾವ ಕಾಲದಲ್ಲೇ 1989 ನಾನು ಸಂಸ್ಥೆ ಸ್ಟಾಪ್ ಮಾಡಿಬಿಟ್ಟೆ. 95ರಲ್ಲೇ ನಾನು ಸಂಸ್ಥೆ ಸ್ಟಾಪ್ ಆಯಿತು, ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾ ಸಂಸ್ಥಾನ. ನಾನು ಸಂಸ್ಥಾನದ ಧರ್ಮದರ್ಶಿನಿ ಹೊರತು ಜ್ಯೋತಿಷಿ ಅಲ್ಲ. ನನಗೆ ಒಂದು ವಿದ್ಯೆ ಚೆನ್ನಾಗಿತ್ತೆ ಹೊರತು ಇಡೀ ಜಗತ್ತಿಗೆ ಮಾಧ್ಯಮ ಲೋಕದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ ಹೊರತು ಜ್ಯೋತಿಷಿ ತರ ಕೂತ್ಕೊಂಡು ನಾನು ಶಾಸ್ತ್ರ ಹೇಳ್ಬಿಟ್ಟು ಬದುಕಬೇಕು ಅನ್ನೋ ಜೀವನ ಇಲ್ಲ. ನನ್ನ ಧರ್ಮ ಪ್ರಚೋದಕ, ಧರ್ಮ ಕಾರ್ಯ ನನ್ನ ಮಾಡಬೇಕಾದ ನನ್ನ ವಿಶೇಷ. ನನಗೆ ದೇವಸ್ಥಾನ ಇದೆ, ನಾನಾಯಿತು, ಅಮ್ಮನವರಾಯಿತು, ನನ್ನ ಪಾಡಾಯಿತು. ಜಗತ್ತಿಗೆ ಜನ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶ ಹೊರತು ಯಾವ ಕಾರಣಕ್ಕೂ ದುಡ್ಡು ಮಾಡಾಗಿದ್ರೆ ನೀವು ಇವತ್ತು ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಆದರೂ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಬ್ರಹ್ಮಾಂಡ ಗುರುಗಳಿಗೆ ಏನು ಕೋಟ್ಯಾಂತರ ರೂಪಾಯಿ ಇದೆ, ಲಕ್ಷ ಚೆನ್ನಾಗಿ ತಂಪಾಗಿದ್ದಾರೆ ಅಂತ. ನನ್ನ ಕಷ್ಟ ನನಗೆ ಗೊತ್ತು. ಹತ್ರ ಬಂದಾಗ ದೂರದ ಬೆಟ್ಟ ನುಣ್ಣಿಗೆ ಹತ್ರ ಬಂದಾಗ ಗೊತ್ತಾಗೋದು. ಆದರೆ ಒಂದು ವಿಚಾರ, ಇವತ್ತವರೆಗೂ ಅಲ್ಲ 100 ಜನ ಮಾಧ್ಯಮದ ಮುಖಾಂತರ ಆಗಲಿ, ಹೊರಗಡೆ ಇರೋ ಜ್ಯೋತಿಷಿಗಳಾಗಲಿ ಏನು ಮಾಡ್ತಾ ಗೊತ್ತಾ, ಏನು ನಾವು ಟಾಂಗ್ ಕೊಡ್ಬೇಕಪ್ಪ, ಅವ್ರು ಏನೋ ಮಾತಾಡ್ತಿದ್ದಾರೆ ಅದು ಸುಳ್ಳು ಅಂತ ಹೇಳ್ಸೋಣ. ಹೇಳಿಸಿ ಬೇಕಾದ್ರೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಯಾವನಾದರೂ ಬಂದು ಇವತ್ತಿನ ದಿವಸ ಇಂಥದ್ದು ಆಗತ್ತೆ ಅಂತ ಅವರು ಓಪನ್ ಆಗಿ ಹೇಳಲ್ಲ. ಯಾಕೆಂದ್ರೆ ಮಾಧ್ಯಮ ಹುಚ್ಚು ಕಲ್ಪನೆ ಅಲ್ಲ, ಅಥವಾ ನಿಮ್ಮ ಮಾಧ್ಯಮದವರಿಗೆ ನಿಮಗೆ ಬುದ್ಧಿ ಇಲ್ಲದೆ ಮಾಡಲ್ಲ. ಸೂಕ್ಷ್ಮ ವಿಷಯದವಾಗಿ ನೀವು ಕೂಡ ಮಾತನಾಡ್ತೀರಿ ಅಂದ್ರೆ ನಿಮಗೂ ಅಷ್ಟೇ ಜವಾಬ್ದಾರಿ ಅಲ್ಲಮ್ಮ. ಇನ್ನೊಂದು ಧೈರ್ಯ ಬೇಕು. ನೀವು ಕೂತ್ಕೊಂಡು ನಾನು ಬಾಯ್ ಬಡ್ಕಂತಾರ ಸುಮ್ಮನೆ ನನಗೂ ಒಂದು ಚಾನ್ಸ್ ಕೊಟ್ಟರು ಕೂತ್ಕೊಂಡ್ಬಣ್ಣ ನನ್ನ ಫೇಸ್ ಬರುತ್ತೆ ಟಿವಿನಲ್ಲಿ ಅಂತ ಇದು ಮಾಡಿದ್ರೆ ನಾನು ಯಾವತ್ತೂ 108 ಜನ ನನ್ನ ಟಿವಿಗಳಲ್ಲೆಲ್ಲ ಕೂತ್ಕೋಬಹುದು. ನಾನು ಹಂಗೆಲ್ಲ ಹೋಗಲ್ಲ. ಎಲ್ಲ ಟಿವಿಗೂ ನಾನು ಕೊಡಿ, ಚಾನ್ಸ್ ಕೊಡಿ, ನಾನು ಹಿಂಗೆ ಹೋಗ್ತೀನಿ, ನನಗೊಂದು ಸ್ವಲ್ಪ ಮಾತು ಕೊಡಿ ಅಂತ ದುಡ್ಡು ಕೊಟ್ಟು ಕೂತ್ಕೊಳ್ಳೋದು. ಭಾಳ ಜನ ಕೂತಿದ್ದಾರೆ ಇವತ್ತಿನ ದಿವಸ, ನಂಗೆ ಚೆನ್ನಾಗಿ ಗೊತ್ತಾದ ಬಿಟ್ಬಿಡೋಣ. ಆದರೆ ರಿಯಲ್ ಫ್ಯಾಕ್ಟ್ ಇಸ್, ಇವತ್ತು ನಾವು ಕೇಂದ್ರದ ಮಹಾ ವ್ಯಕ್ತಿಯಾಗಿರ್ತಕ್ಕಂಥ, ಪುನರ್ಜನ್ಮ ಹೊಂದಿರತಕ್ಕಂಥ ಒಳ್ಳೆ ವ್ಯಕ್ತಿ ಹುಟ್ಟಿದ್ದಾರೆ. ಇದು ಸತ್ಯ. ಯಾಕಂದ್ರೆ ಯು ಕ್ಯಾನ್ ಸಿ ಆಲ್ ಇಸ್ ಪ್ರೊಫೈಲ್ಸ್. ಇವತ್ತವರೆಗೂ ಬಿಫೋರ್ ಪ್ರೈಮ್ ಮಿನಿಸ್ಟರ್, ಆಫ್ಟರ್ ಪ್ರೈಮ್ ಮಿನಿಸ್ಟರ್, ಅವ್ರು ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಕಾಲಿಟ್ಟ ವ್ಯಕ್ತಿ, ಒಳಗಡೆ ಸೀಟ್ ಕೂತ್ಕೋಬೇಕಾದ್ರೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ವ್ಯಕ್ತಿ. ಇವತ್ತು ಬೇರೆಯವ್ರ ತರ ಕೆಲವರೆಲ್ಲ ಹೆಂಗ್ ಗೊತ್ತಾ, ನನಗೆ ಇವತ್ತು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟೆ, ನಾನು ಇವತ್ತು ಯಾವುದೋ ಕ್ಯಾಬಿನೆಟ್ ಮಿನಿಸ್ಟರ್ ಅದೇ ಅಂದ್ಬಿಟ್ಟು ಚೇರ್ಗೆ ಪೂಜೆ ಮಾಡ್ಕೊಂಡು ಕೂತ್ಕೊಂತಾರಲ್ಲ, ಆ ಥರ ಎಲ್ಲ ಮಾಡಿಲ್ಲ. ಒಂದು ನಮಸ್ಕಾರ ಹಾಕಿದ್ರು. ದೇಶಭಕ್ತಿ ಅನ್ನೋದು, ದೇಶಕ್ಕೋಸ್ಕರ ಇದ್ದೀನಿ ಅಂತ ವ್ಯಕ್ತಿ, ಆ ವ್ಯಕ್ತಿ ಚೆನ್ನಾಗಿರಲಿ ಅನ್ನೋ ಒಂದು ದೇಶದಲ್ಲಿ ಹೇಳಿದ್ನೇ ಹೊರತು ಇವತ್ತು ನೀನು ಮಾಧ್ಯಮ ಮುಖಾಂತರ ದಿವ್ಯ ಹೇಳ್ತೀನಿ, ಇವತ್ತು ಭಾಳ ಜನ ಟಿವಿ ನೋಡ್ತಿರ್ತಾರೆ, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲಾ ಮಂತ್ರಿಗಳಿಂದ ಹಿಡಿದು ಯಾರ್ಯಾರು ನೋಡ್ತಾ ಇದ್ದಾರೋ, ಆಮೇಲೆ ಬೇರೆ ಇದನ್ನ ವಿರೋಧ ಪೂರ್ವ, ಯಾಕಂದ್ರೆ ಎಲ್ರಿಗೂ ವಿರೋಧ ಅಂತಲ್ಲ, ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತ ಏನ್ ಮಾಡ್ತಾರೆ ಗೊತ್ತಾ, ಓ ಕಾಲೇ ಏಣ ಅನ್ಬಿಟ್ಟು ಕೂತ್ಕೊಂಡು ಕೇಳಿತಾ ಇರ್ತಾರೆ. ಪಾಪ ಕೆಲವರು ಏನ್ ಮಾಡ್ತಾರೆ, ಓಹೋ ಬ್ರಹ್ಮಾಂಡ ಗುರುಗಳು ಇವತ್ತು ಟಿವಿಲಿ ಮಾತಾಡ್ತೀರಿ, ನಾವೊಂದಷ್ಟು ಕೂತ್ಕೊಂಡು ಕತೆ ಕೇಳೋಣ, ಅವ್ರು ಹೇಳೋದು ಸುಳ್ಳು, ನಾವೊಂದು ಪ್ರೋಗ್ರಾಮ್ ಮಾಡೋಣ ಅಂತ ಕತೆ ಹೇಳ್ತಾರೆ. ನಾನು ಐ ಡೋಂಟ್ ಕೇರ್ ವಿತ್ ದಿಸ್. ಇವತ್ತು ನಾನು ಟಿವಿಲಿ ಒಬ್ಬನೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಪಬ್ಲಿಕ್ ಮಾಧ್ಯಮ ಒಂದು ಅವಕಾಶ ಯಾಕೆ ಕೊಟ್ಟಿದೆ ಅಂದರೆ ಪಬ್ಲಿಕ್ ಅವ್ರಿಗೆ ಹುಚ್ಚಿಲ್ಲ. ಇವತ್ತು ರಂಗನಾಥ್ ಅವ್ರ ಮುಖಾಂತರ ಪಬ್ಲಿಕ್ ಟಿವಿ ಏನು ವ್ಯವಸ್ಥಿತವಾಗಿದ್ರೆ ಇವತ್ತು ರಂಗನಾಥ್ ಕೂಡ ಎಷ್ಟೋ ನಂಬಲ್ಲ, ಯಾಕಂದ್ರೆ ಎಲ್ಲನೂ ಕೂತ್ಕೊಂಡು ಹಾಕ್ಸ್ಕೊಳ್ಳಲ್ಲ. ಆ ವ್ಯಕ್ತಿ ಏನು ಹೇಳ್ತಾರೆ, ಟಿವಿ ಮುಖಾಂತರ ಒಂದು ವ್ಯಕ್ತಿ ಯಾರಿಗಾದ್ರೂ ಸಾರಬೇಕು, ಯಾರಿಗಾದ್ರೂ ಹೋಗಬೇಕು, ನೋಟಿಸ್, ಇಟ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಎಲ್ಲಾ ಮಂತ್ರಿಗಳು ದಯವಿಟ್ಟು ಯಾರು ನೋಡ್ತಿದ್ರು, ಮೋದಿನ ಉಳಿಸ್ಕೊಳ್ಳಕ್ಕೆ ನೀವುಗಳು ಒಂದು ಸಹಾಯ ಮಾಡಿ. ಅವ್ರ ವ್ಯಕ್ತಿ ತಾನು ದೈವಭಕ್ತಿಯಾಗಿರೋದ್ರಿಂದ ಅವ್ರಿಗೊಂದು ಮಾರ್ಗ ಕೊಡಬೇಕು, ಒಂದು ಸಲಹೆ ಕೊಡಬೇಕು. ಬದುಕೋರ್ಗೆ 100 ದಾರಿ ಇರುತ್ತೆ, ಆದ್ರೆ ಕಾಲೆಳೆಯೋರ್ಗೆ ಕೆಲವು ದಾರಿಗಳಿರುತ್ತೆ. ಸೊ ಆ ಕಾಲೆಳೆಯೋರಿಂದ ಮುಕ್ತಿಯನ್ನ ಪಡೆಯೋದು ಹೇಗೆ, ಪಾರಾಗೋದು ಹೇಗೆ ಅನ್ನುವಂಥ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಗುರುಗಳೇ ಹೇಳಿ, ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಫೆಬ್ರವರಿಯಲ್ಲಿ ಅಂತ ಹೇಳ್ತಾ ಇದ್ರಿ, ಇದರಿಂದ ಅವರು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರಿ. ಅವರು ದೈವ ಸ್ವರೂಪಿ, ದೇವರಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಿರುವಂತವರು, ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲಿ ಅವ್ರು ತೊಡಕೊಳ್ತಾರೆ, ಆಗಿಂದಾಗೆ ವ್ರತಗಳನ್ನ ಆಚರಣೆ ಮಾಡ್ತಿರ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ, ಅಮ್ಮನವರ ಆರಾಧಕರಾದ್ರೂ ಕೂಡ ಅವ್ರಿಗೆ ಸಮಸ್ಯೆ ಅಂತ ಅಂದಾಗ ಪರಿಹಾರ ಏನು? ಈಗ ಕೆಲವರಿಗೆ ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡಿರ್ತಾರೆ. ಯಾರು ಪೂಜೆ ಪುನಸ್ಕಾರ ಮಾಡಿದ್ರು? ಸಾಕ್ಷಾತ್ ನರಸಿಂಹಸ್ವಾಮಿ ಸಾಯಿಸ್ಬೇಕಾಯ್ತು, ಹಿರಣ್ಯಕಶಿಪುನ್ ಸಾಯಿಸ್ಬೇಕು. ಹಿರಣ್ಯಕಶಿಪು ಪರಮೇಶ್ವರನ್ ತುಂಬಾ ಪ್ರೀತಿ ಮಾಡ್ತಿದ್ದ, ಅವನು ಪೂಜೆ ಮಾಡ್ತಿದ್ದ ಅಲ್ವಾ? ಪೂಜೆ ಮಾಡಿದ ಮೇಲೆ ನರಸಿಂಹಸ್ವಾಮಿ ವಿಷ್ಣುನ ದ್ವೇಷಿಸ್ತಾ ಇದ್ದ, ಕೊನೆಗೆ ಬಂದು ವಿಷ್ಣುನೇ ಸಾಯಿಸಿದ್ನ. ಹಾಗಾದ್ರೆ ಈಶ್ವರನ್ ಪೂಜೆ ಮಾಡ್ತಿದ್ದ, ಈಶ್ವರ ಕಾಪಾಡಿಲ್ಲ ಅಂತ ಅನ್ಕೋಬೋದಾಗಿತ್ತಲ್ಲ, ಯಾಕೆ ಕಾಪಾಡಬಾರ್ದಾಗಿತ್ತು ಅಂತ. ಈಗ ಅಮ್ಮನವ್ರು ಅಂದ್ರೆ ಕಾಪಾಡಬಾರ್ದು ಅಂತಲ್ಲ, ನಿನಗೆ ಟೈಮ್ ಆಯ್ತು, ಮುಂದಿನ ಜನ್ಮಕ್ಕೆ ಹೋಗ್ಬೇಕು ನೀನು, ಯುವರ್ ಟೈಮ್ ಇಸ್ ಫಿನಿಶ್ಡ್, ನೆಕ್ಸ್ಟ್ ಅವತಾರ ತಗೊಂಡು ಹೋಗ್ಬೇಕು ನೀನು. ಅಲ್ಲೂ ನಾನು ಇನ್ನೇನು ಕೇಳಿದೆ, 7 ಜನ್ಮ ನನ್ನ ಮಿತ್ರನಾಗ್ತೀಯಾ, 3 ಜನ್ಮ ಶತ್ರು ಆಗ್ತೀಯಾ ಅಂತ ಕೇಳ್ತಾರೆ ಜಯ ವಿಜಯರಿಗೆ.
ಅವ್ನು ಕೇಳ್ತಾನೆ, ಅವಾಗ ಏನು ಹೇಳ್ತಾನೆ, ಅಯ್ಯೋ ಬೇಗ ಬಂದ್ಬಿಡೋಣ, ಬೇಗ ಮುಗ್ದತೆ ಅನ್ಕೊಂಡ್ರು ಪಾಪ ಅವರು. ಕೇಳುವಾಗ ಪ್ರಶ್ನೆ ಕೇಳಿದಾಗ 3 ಜನ್ಮದಲ್ಲಿ ಬಂದ್ಬಿಡ್ತೀವಿ, ರಾಕ್ಷಸರಾಗೇ ಇರ್ತೀವಿ, ನಿನ್ ಜೊತೆ ಎದುರಾಳಿಯಾಗಿ ಇರ್ತೀವಿ, ಬೇಕಾದ್ರೆ 3 ಜನ್ಮ ವಾಪಸ್ ಬರ್ತೀವಿ. ಬಟ್ ಅಷ್ಟು ದೊಡ್ಡದಾಗತ್ತೆ ಅವ್ರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಮತ್ತೆ ಪುನರ್ಜನ್ಮ ಆಯ್ತು. ಹಾಗೆ ನರೇಂದ್ರ ಮೋದಿಗೂ ಇವತ್ತಿನ ದಿವಸ ದೈವಭಕ್ತಿ ಇದ್ರು ನೀನು ಕೇಳೋ ಪ್ರಶ್ನೆಗೆ ನಾಳೆ ಕಾಪಾಡ್ತಾರೋ ಇಲ್ವೋ ಅಂತ ಹೇಳಕ್ಕಾಗಲ್ಲ. ನಿನ್ ಟೈಮ್ ಆಯ್ತು, ವಾಪಸ್ ಬಂದ್ರೆ ವಿಧಿ ಅನ್ನೋದು ಯಾರನ್ನು ತಪ್ಸಕ್ಕಾಗಲ್ಲ. ಇನ್ನೊಂದು ತಮಾಷೆ, ನಾವು ಇವತ್ತು ಮಾತಾಡ್ತಾ ಇದೀವಲ್ಲ ಮಾಧ್ಯಮದಲ್ಲಿ, ಈಗ ಆಲ್ರೆಡಿ ನಾನು ಮಾತಾಡ್ತಿರೋದನ್ನ ಎಷ್ಟೋ ಜನ ಸುಳ್ಳು ಅಂತ ಕಥೆಗಳನ್ನ ಹೇಳ್ತಿರ್ಬೋದು. ಬೇರೆ ಮಾಧ್ಯಮದವರು ಕೂತ್ಕೊಂಡು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇರ್ಬೋದು. ಈಗ ಏನ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಬ್ರಹ್ಮಾಂಡಗಳು ಶುರು ಮಾಡ್ತಿರೋದು ನಿಜ ಅಲ್ಲ ಸುಳ್ಳು ಅಂತ ಅವ್ರೊಂದು ಪ್ರೋಗ್ರಾಮ್ ಮಾಡ್ಕೊಂತಿರ್ತಾರೆ ಬೇರೆ ಮಾಧ್ಯಮಗಳು. ಈ ತರ ಜನಗಳು ಬಹಳಷ್ಟು ಜನ ಇದ್ದಾರೆ. ಇದು ಯಾಕೆ ಅಂದ್ರೆ ತಾನು ಬದುಕಕ್ಕೆ ಏನಾದ್ರೂ 108 ಆಲೋಚನೆ ಮಾಡ್ಕೊಳ್ಳಿ. ಪಾಪ ಬೇರೆಯವ್ರಿಗೆ ಒಂದು ಹೌದು ಅಂದ್ರೆ ಒಂದು ಇಲ್ಲ ಅಂತ ಇದ್ದೇ ಇರುತ್ತೆ. ದೇರ್ ಇಸ್ ಓನ್ಲಿ 2 ಥಿಂಗ್ಸ್, ಎಸ್ ವೈಟ್ ಅಂತೀವಿ, ನೋ ಬ್ಲ್ಯಾಕ್ ಅಂತೀವಿ ಅಷ್ಟೇ. ಪಾಪ ಬೇರೆ ಟಿವಿನೆಲ್ಲ ಎಲ್ಲರೂ ಪಬ್ಲಿಕ್ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಬ್ರಹ್ಮಾಂಡಗಳು ವೇಸ್ಟ್ ಆಗುತ್ತೆ, ನಮ್ಮ ಟಿವಿನೂ ಸ್ವಲ್ಪ ನೋಡ್ಲಿ ಅಂತ ಯಾರೋ ಬೇರೆಯವ್ರು ಕೂತ್ಕೊಂಡು ನೋಡ್ತಿರ್ತಾರೆ. ಸೊ ಇಂಥ ವ್ಯವಸ್ಥೆ ಆಗ್ತಾ ಇರೋದು ನಡೆಯುತ್ತೆ, ಇದು ಸತ್ಯ, ಬರದಿಟ್ಕೋ. ಆದರೆ ನಾವೊಂದು ಹೇಳೋದು, ಐ ಡೋಂಟ್ ಕೇರ್ ಫಾರ್ ಎನಿವನ್. ರಿಯಲ್ ಫ್ಯಾಕ್ಟ್ ಈಸ್ ಯಾವ ಕಾರಣಕ್ಕೂ ಇದು ನಡಿಬೇಕು. ನಾನು ಇನ್ನೊಂದು ಯಾವುದೋ ಅಪೇಕ್ಷೆ ಪಟ್ಕೊಂಡು ಮಾಡೋ ಹಾಗಿದ್ರೆ ದಿನಾ ಪಾಪ ಪಬ್ಲಿಕ್ ಟಿವಿ ಅವ್ರು ದುಡ್ಡು ಕೊಡ್ಲಿ, ಅಥವಾ ಈ ಟಿವಿ ಕೊಡ್ಲಿ, ಮತ್ತೊಂದು ಟಿವಿ ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ, ನಾನು ಬಂದು ಕೂತ್ಕೊಂತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಬೊಗಳೆ ದಾಸ ಎಲ್ಲ ನಾನು ದೈವ ಚಿಂತನೆಯಲ್ಲಿ ಬಹಳಷ್ಟು ಅಧ್ಯಯನ ಮಾಡಿ ಕೆಲವೊಂದು ರಹಸ್ಯಗಳು, ಈಗ ಫಾರ್ ಎಕ್ಸಾಂಪಲ್ ಚೌಡಮ್ಮ ವಿಶೇಷವಾಗಿ ಬರೆದಿರ್ತಕ್ಕಂಥದ್ದಿದೆ. ಇವತ್ತು ದಸರಿಘಟ್ಟಲ್ಲಿ ಬರೆದಿದೆ. ಅಮ್ಮನವ್ರ ಪ್ರಕಾರವಾಗಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿತ್ತು. ಅದಾದ್ಮೇಲೆ ಪರಿಹಾರನೂ ಅವಳು ಕೊಟ್ಟಿದ್ದಾಳೆ. ಅದಾದ ಮೇಲೆ ಇದೇ ರೀತಿಯಾಗಿ ಉಮಾಭಾರತಿಯವರ ಮುಖಾಂತರವಾಗಿ ಪೇಜಾವರ ಶ್ರೀಗಳಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕ್ತಾರೆ. ಆ ಸಮಯಕ್ಕೂ ಅಲ್ಲಿ ವ್ಯವಸ್ಥಿತವಾಗಿ ಕೆಲವೊಂದು ನೋಡಿದ್ದಾರೆ, ನರೇಂದ್ರ ಮೋದಿ ಹೆಂಗೆ ಕಾಪಾಡ್ಕೋಬಹುದು, ಏನೇನು ಮಾಡ್ಬೋದು. ಬಿಕಾಸ್ ಪೇಜಾವರ ಸ್ವಾಮಿಗಳಿಗೆ ಬಹಳ ಆಪ್ತ ಶಿಷ್ಯೆ ಉಮಾಭಾರತಿ. ಆ ಉಮಾಭಾರತಿ ಶಿಷ್ಯ ಆಗದ ಮೇಲೆ ಅವರು ಕಾಶಿಯಲ್ಲಿ ಏನೇನು ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಕೆಲವು ಕೆಲಸಗಳು ನಿಧಾನ ಆಗ್ತಿರ್ಬೋದು, ಕೆಲವರು ಕೆಟ್ಟ ಹೆಸರು ಇರ್ಬೋದು, ನಿಜವಾಗಿ ಮಾಡ್ತಿರೋ ಕೆಲಸ ಇವತ್ತು ದೇಶ ಪ್ರಗತಿಯಾಗಿ ಬಹಳ ಚೆನ್ನಾಗಿ. ಅಂದ್ರೆ ಇವತ್ತು ಸಣ್ಣ ಹಳ್ಳಿಗಮ್ಮ, ನಾನೇ ಹೋಗಿದ್ದೀನಿ ಸ್ವತಃ, ಆ ಹಳ್ಳಿಯಲ್ಲಿ ನೀನು ಹೋಗಿ ಕೇಳು, ಆ ಮಕ್ಕಳಿಗೆ ನರೇಂದ್ರ ಮೋದಿ ಹೇಳಿದ ತಕ್ಷಣ ಕ್ಲಾಪ್ಸ್ ಹೊಡ್ತಾರೆ. ಅವ್ರಿಗೆ ನರೇಂದ್ರ ಮೋದಿ ಯಾರು ಗೊತ್ತಿಲ್ಲದೆ ಇರ್ಬೋದು, ಆ ಹಳ್ಳಿನಲ್ಲಿ ಜಾಸ್ತಿ ಟಿವಿ ನೋಡದೇ ಇರ್ಬೋದು, ಅಂತ ಜಾಗದಲ್ಲಿ ನರೇಂದ್ರ ಮೋದಿ ಪ್ರಸಿದ್ಧಿ ಅಂದ್ರೆ ಆ ವ್ಯಕ್ತಿ ಎಲ್ಲರ ಮನಸ್ಸಲ್ಲಿ ಹೊಕ್ಕಿದ್ದಾರೆ. ಒಬ್ಬ ಮನುಷ್ಯ ಮೇಲ್ ಬರ್ತಾನೆ ಅಂತ ಹೊಟ್ಟೆ ಕಿಚ್ಚ ಜನ ಎಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತು ಮನುಷ್ಯ ಶತ್ರು, ಜಾತಿ ಶತ್ರು, ಇದು ನಡೆಯುತ್ತೆ ಅಂತ ಪ್ರಾಣಿ ಶತ್ರು ಅಂತ ಆ ಕಾಲದಲ್ಲಿ ಬರೆದಿದ್ದ ಶಾಸ್ತ್ರ ಇದೆ. ಸೊ ಐ ಡೋಂಟ್ ಕೇರ್. ನಾವೊಂದು ಹೇಳೋದು, ಒಂದು ಮಾಧ್ಯಮದ ನಾವು ಯಾವತ್ತು ಮಾಧ್ಯಮ ಕೆಟ್ಟದಲ್ಲ, ಮಾಧ್ಯಮನ ಉಪಯೋಗಿಸ್ಕೊಳ್ಳೋರು ಕೆಟ್ಟವರು. ಮಾಧ್ಯಮ ಇರೋದೇನಕ್ಕೆ ಅಂದ್ರೆ ಒಂದು ನೀತಿ ಪಾಠ ಜಗತ್ತಿಗೆ ಹೇಳೋಕ್ಕೋಸ್ಕರ ಇದೆ. ಸೊ ಒಂದು ಮಾಧ್ಯಮ ಮುಖಾಂತರ ಯಾವ್ದಾರ ಒಂದು ಹೇಳಿದ್ರೆ, ನಾನು ಒಂದೊಂದ್ಸಲಿ ಬೇಜಾರು ಮಾಡ್ಕೊಂತೀನಿ, ಟಿವಿಗಳಿಗೆ ಯಾಕೆ ಬರಲ್ಲ ಅಂತ ಬಹಳ ಜನ ಕೇಳ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಹ್ಮಾಂಡ ಗುರುಗಳು ಈ ಒಂದು ಶಾಸ್ತ್ರನ, ಈ ಒಂದು ಪೂಜೆನ, ಈ ಪರಿಹಾರ ಮಾಡ್ಕೊ ಅಂತ ಹೇಳ್ತಾರೆ. ಮಧ್ಯಾಹ್ನದಲ್ಲಿ ಇನ್ನೊಂದು ಪ್ರೋಗ್ರಾಮ್ ಹಾಕ್ಬಿಟ್ಟು ಏನಂತಾರೆ ಗೊತ್ತಾ, ಅಯ್ಯೋ ಇದು ಮಾಡಬೇಡಿ, ಇನ್ನೊಂದು ಮಾಡಿ ಅಂತ ಇನ್ನೊಬ್ಬನ ಕೂಗಿಸ್ಕೊಂಡಿರ್ತಾರೆ. ನಾನು ಯಾವಾಗ ಏನ್ ಮಾಡ್ತೀನಿ, ಒಂದೇ ಟಿವಿನಲ್ಲಿ ಕೂತ್ಕೊಂಡು ಒಂದು ಮಾಡಿ ಅನ್ನೋದು, ಇನ್ನೊಂದು ಟಿವಿ ಅದೇ ಟಿವಿನಲ್ಲಿ ಕೂತ್ಕೊಂಡು ಸಾಯಂಕಾಲ ಬೇಡ ಅಂದ್ರೆ ಏನಾಗುತ್ತೆ, ಜನಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ಮಾಧ್ಯಮದಲ್ಲಿ ಪರಿಹಾರ ಕಂಟಕ ಇರತಕ್ಕಂಥ ನರೇಂದ್ರ ಮೋದಿಗೆ ಮಾಘ ಮಾಸಕ್ಕೆ ಬರುತ್ತೆ, ಸೂರ್ಯ ನೀಚನಾಗ್ತಾನೆ. ಆದ್ರೆ ಇದರಲ್ಲಿ ಸಾರ್ವಜನಿಕರ ಜವಾಬ್ದಾರಿನೂ ಏನಾದ್ರೂ ಇರುತ್ತಾ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇದನ್ನ ಪರಿಹಾರ ಮಾಡ್ಕೊಳ್ಬೇಕಾ? ಫಾರ್ ಎಕ್ಸಾಂಪಲ್, ಅವರು ಈಗ ಜೊತೆಗೆ ಅಷ್ಟು ಜನ ಜೆಡ್ ಸೆಕ್ಯೂರಿಟಿ ಫೋರ್ಸ್ ಏನಕ್ಕೆ ಹಾಕಿದ್ದಾರೆ, ಅವರೇ ಹಾಕ್ಸ್ಕೊಂಡಿಲ್ಲ, ಹಾಕ್ತಾರೆ. ಆದ್ರೆ ಎಕ್ಸ್ಟ್ರಾ ಪವರ್ ನ ಜಾಸ್ತಿ ಹಾಕಿ ಅಂದ್ರೆ ಇವತ್ತು ಆಲ್ ಓವರ್ ದಿ ವರ್ಲ್ಡ್ ಆಫ್ಟರ್ ಒಬಾಮಾ ಜಾಸ್ತಿ ಇರೋದು ಯಾರಿಗೆ ಅಂದ್ರೆ ನರೇಂದ್ರ ಮೋದಿಗೆ. ಮೊದಲಿಂದ ಹಾಕಿರ್ಬೋದು, ಇಂದಿರಾ ಗಾಂಧಿ ಜಾಸ್ತಿ ಮಾಡ್ಕೋಬಹುದಾಯ್ತು. ಆದ್ರೂ ಇವತ್ತು ಅಷ್ಟು ಹಾಕಿದ್ರು ಈ ಸೆಕ್ಯೂರಿಟಿ ಒಳಗೆ ಯಾರು ಹತ್ರಕ್ಕೆ ಹೋಗ್ತಾರೆ, ಯಾರು ಅವ್ರನ್ನ ಕಾಪಾಡ್ಕೋಬಹುದು, ನಾವು ನೋಡ್ಕೋಬೇಕು. ಜೊತೆ ಇದ್ದವರು ಪಾಪ ಒಬ್ಬರೇ ಅವ್ರನ್ನ ಯಾರಾದ್ರೂ ಮಾತಾಡಿಸ್ಬೇಕು, ಹೋಗ್ಬೇಕು, ಅವ್ರನ್ನೂ ಆಸಕ್ತಿ ನೋಡ್ಬೇಕು. ಯಾಕಂದ್ರೆ ಹಿ ಇಸ್ ನಾಟ್ ಒನ್ ಐಡಲ್, ಒಬ್ಬರೇ ಮನುಷ್ಯ ಯಾರೋ ಪಾಪ ಬೀದಿ ನಡ್ಕೊಂಡು ಹೋಗೋ ಒಂದು ದಾಸೆ ಅಲ್ಲ. ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಕಾಪಾಡ್ಕೋಬೇಕಾದ ನಮ್ಮ ಧರ್ಮ. ಸೊ ಸಾರ್ವಜನಿಕರಿಗೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಲೋಕ ಚಿಂತನೆ ಮಾಡ್ತಕ್ಕಂಥ ಅಷ್ಟು ಜನ ನರೇಂದ್ರ ಮೋದಿ ಫ್ಯಾನ್ಸ್ ಅನ್ನು ಅನ್ಕೋಬೇಡಿ, ಅಥವಾ ಪಕ್ಷಪಾತ ಭೇದ ಮಾಡ್ಕೋಬೇಡಿ. ಇವತ್ತಿನ ದಿವಸ ಎಷ್ಟೋ ಜನ ಬೇರೆ ಪಕ್ಷದಲ್ಲಿರೋರು ನರೇಂದ್ರ ಮೋದಿ ಫ್ಯಾನ್ಸ್ ಆಗಿದ್ದಾರೆ. ಆದ್ರೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಒಂದು ಪ್ರಧಾನಮಂತ್ರಿನ ಕಾಪಾಡ್ಕೊಳ್ಳೋಣ. ಈ ಸಲ ಸಿಕ್ಕಿರೋ ಪ್ರಧಾನಮಂತ್ರಿ ನಾಳೆ ಬರ್ತಾರೋ ಇಲ್ವೋ ನೆಕ್ಸ್ಟ್ ನಮಗೆ. ಆದ್ರಿಂದ ಆ ಕಂಟಕ ಬರೋಕ್ಕೆ ನಾವು ಬಿಡದೇ ಇದ್ದಾಗೆ ನೀವೆಲ್ಲರೂ ಆದಿತ್ಯ ಹೃದಯವನ್ನ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಎಲ್ಲೆಲ್ಲಾಗುತ್ತೋ ದೇವಸ್ಥಾನಗಳಲ್ಲಿ, ಎಲ್ಲೆಲ್ಲಾಗುತ್ತೋ ಮನುಷ್ಯರಲ್ಲಿ ನಾವು ಮಾಡ್ಕೊಳ್ಳೋಣ ಅಂತ ಈ ಮುಖಾಂತರ, ಈ ಒಂದು ಮಾಹಿನಿ ಮುಖಾಂತರ ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮ ನಾನಾಗಿ ಕೇಳಿದ್ದಲ್ಲ, ಅವರಾಗೆ ಪಾಪ ಇದನ್ನ ನಾವೆಲ್ಲೋ ಹೇಳ್ಕೊಂಡಾಗ ಅದನ್ನು ಕರೆದು ಮಾತಾಡಿದಾಗ ಇದು ಸಾರ್ವಜನಿಕವಾಗಿ ಮಾಡಿ ಗುರುಗಳೇ, ನೀವು ಸುಮ್ಮನೆ ಎಲ್ಲೋ ಹೇಳೋ ಬದಲು ಅವ್ರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಇವತ್ತು ಪಬ್ಲಿಕ್ ಟಿವಿ ಮಾಡಿದ್ರು. ಇದಕ್ಕೆಲ್ಲ ಒಳ್ಳೆಯ ಉದ್ದೇಶ ಆಗಲಿ, ಅವ್ರನ್ನೂ ಕಾಪಾಡ್ಕೊಂತಾರೆ, ಭಗವತಿ ಅವಳು ಕಾಪಾಡ್ತಾಳೆ ಸತ್ಯವಾಗಿ ಅಂತ ಈ ಮುಖಾಂತರ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು ಗುರುಗಳೇ. ನರೇಂದ್ರ ಮೋದಿ ಅವ್ರ ಬಗ್ಗೆ ಇದಿಷ್ಟು. ನರೇಂದ್ರ ಶರ್ಮಾ ಅವರು ಒಂದಷ್ಟು ಏನೆಲ್ಲ ಸಮಸ್ಯೆಗಳಾಗಬಹುದು, ಇದರಿಂದ ಮುಕ್ತಿ ಪಡೆಯೋದು ಹೇಗೆ, ಯಾರಾದರೂ ಸಂಬಂಧಪಟ್ಟವರು ಅವರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿ ಅನ್ನುವಂಥದ್ದನ್ನ ಮಾಧ್ಯಮದ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಿರಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಆಂಕರ್ ವಾರ್ಡ್ರೋಬ್ ಕರ್ಟಸಿ, ಕ್ಲಾಸಿಕ್ ಕಲೆಕ್ಷನ್, ಮಲ್ಲೇಶ್ವರಂ, ಬೆಂಗಳೂರು.
ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.